ಕಾಮಿಡಿ ಕಿಲಾಡಿಗಳು ಪವರ್ಡ್ ಬೈ ಫಾರ್ಚೂನ್ ಬಾಸ್ಮತಿ ರೈಸ್. ಸ್ಪೆಷಲ್ ಪಾರ್ಟ್ನರ್ ಸ್ವಸ್ತಿಕ್ಸ್ ಗುಲಾಬ್ ಜಾಮೂನ್. ಬೈ ಒನ್ ಗೆಟ್ ಒನ್ ಫ್ರೀ. ನಕ್ಕು ಮುತ್ತುದುರಿಸೋ ಹುಡುಗಿರ್ಗೆ, ನಕ್ಕಿ ಹಲ್ಲುದುರಿಸ್ಕೊಳ್ಳೋ ಹುಡುಗರಿಗೆ, ಮೀಸೆ ಮರೆಲ್ ನಗೋ ಅಂಕಲ್ಗೆ, ದೋಸೆ ಮಾಡ್ತಾ ನಗೋ ಆಂಟಿರ್ಗೆ, ಮಗುವಿನ ನಗು ಇರೋ ದೊಡ್ಡವ್ರಿಗೆ, ದೊಡ್ಡವರ ಹೃದಯ ಇರೋ ಮಕ್ಕಳಿಗೆ, ಎಲ್ರಿಗೂ ನಿಮ್ಮ ಮಾಸ್ಟರ್ ಕೇಳ್ಕೊಳ್ಳೋದು ಒಂದೇ, ಸೈಡ್ ಗಿಡ್ರಿ ನಿಮ್ ಟೆನ್ಷನ್ಗಳು. ಬಂದಿದ್ದಾರೆ ಕಾಮಿಡಿ ಕಿಲಾಡಿಗಳು. ಇದು ಕಾಮಿಡಿ ಕಿಲಾಡಿಗಳು ಪವರ್ಡ್ ಬೈ ಫಾರ್ಚೂನ್ ಬಾಸ್ಮತಿ ರೈಸ್. ಸ್ಪೆಷಲ್ ಪಾರ್ಟ್ನರ್ಸ್ ಸ್ವಸ್ತಿಕ್ ಗುಲಾಬ್ ಜಾಮೂನ್. ಬೈ ಒನ್ ಗೆಟ್ ಒನ್ ಫ್ರೀ. ಅಸೋಸಿಯೇಟ್ ಸ್ಪಾನ್ಸರ್ಸ್ ಕರ್ಲೋನ್ ಬಲಿಚಬಳೆ. ಇವತ್ತು ನಮ್ಮನ್ನ ಮತ್ತೊಮ್ಮೆ ರಂಜಿಸಕ್ಕೆ ನಮ್ಮ ಕಿಲಾಡಿಗಳು ರೆಡಿ ಆಗಿದ್ದಾರೆ. ಬರಲಿ ಮೊದಲೇ ಸ್ವಾಗತ ಕಿಲಾಡಿಗಳಿಗೆ. ಇವ್ರನ್ನ ಜಡ್ಜ್ ಮಾಡೋದಕ್ಕೆ ಕಿಲಾಡಿ ಅಂಕ ಕಿಲಾಡಿಗಳು ಜಡ್ಜಸ್ ರೆಡಿ ಆಗಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡೋಣ. ಇವರು ನಟನೆಯಲ್ಲಿ ನವರಸ ನಾಯಕ, ನಗುಮುಖದಲ್ಲಿ ಚಿರಂಜೀವಿ, ನಮ್ಮ ಹೆಡ್ ಮಾಸ್ಟರ್. ಲೆಟ್ಸ್ ವೆಲ್ಕಮ್ ಜಗಣ. ರೂಪವತಿಯಾಗಿರೋ ನಮ್ಮ ಲೇಡಿ ವಾರ್ಡನ್. ಲೆಟ್ಸ್ ವೆಲ್ಕಮ್ ರಕ್ಷಿತಾ ಅವರು. ನಮ್ಮ ವಿಕಟ ಕವಿ ಸೀಟ್ ಖಾಲಿ. ನಮ್ 3 ಜನರಲ್ಲಿ ನಮ್ ಬ್ಯಾಲೆನ್ಸಿಂಗ್ ಆಕ್ಟ್ ಇವತ್ತು ಹೊರಟೋಗ್ಬಿಟ್ಟಿದೆ ರೀ. ಜಗಣ, ಆದ್ರೆ ನಿಮ್ ಮುಖದಲ್ಲಿ ಒಂದು ಮುಗುಳ್ನಗೆ ಕಾಣ್ತಾ ಇದೆ. ಏನಾ ಮುಗುಳ್ನಗೆ ರಹಸ್ಯ? ಅದೇ ಮುಗುಳ್ನಗೆ ಏನು ಅಂದ್ರೆ ಅವ್ರದ್ದು ಯಾವ್ದೋ ಒಂದು 2ನೇ ಸೆಟಪ್ ಏನೋ ಒಂದು ಫೋನ್ ಮಾಡಿ ಅಲ್ಲ ಜಗಣ, ಸೆಟ್ಟು ಶೂ ಅಪ್ಪ ನಾನು ಏನು ಹೇಳಕ್ಕೆ ಬಿಡಲ್ವಲ್ಲ ನೀವು. ಹೌದಾ? ಸರಿ. ಅವರು ಯಾವ್ದೋ ಒಂದು ಸೆಟಪ್ ಮಾಡಕ್ಕೆ ಸೆಟ್ನ ಸೆಟಪ್ ಮಾಡಕ್ಕೆ ಆರ್ಟ್ ಡೈರೆಕ್ಟರ್ ಜೊತೆ ಬಾಂಬೆಗೆ ಹೋಗಿದ್ದಾರೆ ಅಂತ ಮಾಹಿತಿ ಬಂದಿದೆ. ಯಾತಕ್ಕೆ ನಾನು ಏನೋ ತಪ್ಪಾಗಿ ಹೇಳಿದೆ? ಅಲ್ಲ, ಅವ್ರಿಗೆ ಸೆಟಪ್ ಮಾಡಕ್ಕೆ ಅಂದ್ರೆ ನೀವು ಒಂದು ಫ್ಲೋ ಅಲ್ಲಿ, ಅದಕ್ಕೆ ಏನ್ರಪ್ಪ ನೀವು, ನಾವ್ ಏನ್ ಮಾತಾಡಿದ್ರೆ ಹಿಂಗೆ ಅನ್ಕೊಂಡ್ಬಿಟ್ರೆ ನಾನು ಏನ್ ಹೇಳಪ್ಪ. ಚೇ ಇಲ್ಲ ಜಗಣ, ಹಂಗಾಗಿ ಒಂದು ಒಳ್ಳೆ ಸೆಟಪ್ ಮಾಡಾಗಿದ್ದು ಸೆಟ್ನ ನೋಡಕ್ಕೆ ಹೋಗಿ. ಬಟ್ರೆ ನೋಡಿ, ಒಂದು ದಿನ ತಪ್ಪಿಸ್ಕೊಂಡ್ರೆ ಇಲ್ಲಿ ಹೆಂಗೆ ಏನೋ ಬಿಲ್ಡ್ ಆಗ್ಬಿಡುತ್ತೆ. ಅದಕ್ಕೆ ನಾನು ಈಗ ಕ್ಲಾರಿಟಿ ಕೊಟ್ಬಿಡ್ತೀನಿ. ಜಗಣ್ಣ ಹೇಳಿದ ಮಾತು ಇಷ್ಟೇನೆ. ಭಟ್ರು ಮುಗುಳ್ನಗೆ ಸೆಟ್ಗೆ ಹೋಗಿದ್ದಾರೆ. ಅವ್ರಿಗೆ ನಾವು ಲಾಸ್ಟ್ ವೀಕ್ ಎಲ್ಲ ವಿಶ್ ಮಾಡಿದ್ವಿ. ಆದರೆ ನಾವು ಭಟ್ರಿಗೆ ಈ ಮೂಲಕ ಹೇಳೋದೇನಂದ್ರೆ, ಭಟ್ರೆ ನೋಡಿ, ನೆಕ್ಸ್ಟ್ ವೀಕ್ ಏನಾದ್ರು ಇದೇ ತರ ಮಿಸ್ ಆಗೋದ್ರೆ ನಮ್ಮ ಶೂಟಿಂಗ್ ಸೆಟಪ್ ನಿಮ್ಮ ಮುಗುಳ್ನಗೆ ಸೆಟಪ್ ಅಲ್ಲಿ ಇರುತ್ತೆ. ಏನಂತೀರಾ? ಎಪಿಸೋಡಲ್ಲಿ ಭಟ್ರು ಇಲ್ಲದೆ ಇರ್ಬೋದು, ಬಟ್ ಅವರ ಸ್ಥಾನಕ್ಕೆ ನಮ್ಮ ಹೃದಯದಲ್ಲಿ, ನಮ್ಮ ಈ ಶೋನಲ್ಲಿ ಯಾವತ್ತು ಜಾಗ ಇದ್ದೇ ಇದೆ. ಸೊ ವೆಲ್ಕಮ್ ಯೋಗರಾಜ್ ಭಟ್ರವ್ರಿಗೂ. ಬರಲಿ ಜೋರಾದ ಚಪ್ಪಾಳೆ. ಆ್ಯಂಡ್ ಈ ವಾರ ನಮ್ಮ ಶೋಗೆ ಭಟ್ರು ಮಿಸ್ ಆಗಿರ್ಬೋದು, ಆದರೆ ಇನ್ನೊಬ್ರು ಸ್ಪೆಷಲ್ ಗೆಸ್ಟ್ ಬರ್ತಾ ಇದ್ದಾರೆ. ಅದು ಯಾರು ಏನು ಅಂತ ಅದು ಸರ್ಪ್ರೈಸ್ ಆಗಿರೋದ್ರಿಂದ ನಾನು ಹೇಳೋದಿಲ್ಲ. ಬರೀ ಸರ್ಪ್ರೈಸ್ ಅನ್ನೋದನ್ನ ಮಾತ್ರ ಹೇಳಬಲ್ಲೆ. ಅದ್ರ ಬಗ್ಗೆ ಆಮೇಲೆ ಖಂಡಿತ ಮಾತಾಡ್ತೀನಿ ನಾನು. ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇವತ್ತಿನ ಕಾರ್ಯಕ್ರಮನ ಶುರು ಮಾಡೇ ಬಿಡೋಣ. ಸೊ ಕಾರ್ಯಕ್ರಮದ ರೂಲ್ಸ್ ಇಂದ ಸ್ಟಾರ್ಟ್ ಮಾಡೋಣ. ಕಳೆದ 3 ವಾರದಿಂದ ಇಲ್ಲದೆ ಇರುವಂಥ ಎಲಿಮಿನೇಷನ್ ಮುಂದಿನ ವಾರ ಇದ್ದೇ ಇರುತ್ತೆ ಅಂತ ಭಟ್ರು ಹೇಳಿದರು. ಸೊ 3 ವಾರದ ಕಂಟೆಸ್ಟೆಂಟ್ಗಳು ದಯವಿಟ್ಟು ಅವರೆಲ್ಲ ವೇದಿಕೆ ಮೇಲೆ ಬರಬೇಕು. ಸಂಜು ಬಸಯ್ಯ ಅವರು, ಮಿಮಿಕ್ರಿ ರಾಜು ಅವರು, ಅನೀಶ್ ಅವರು, ಮುತ್ತುರಾಜ್ ಅವರು, ದಿವ್ಯಶ್ರೀ ಅವರು ಹಾಗೂ ಪ್ರವೀಣ್ ಅವರು. ಎಲ್ಲರೂ ಸೂಪರ್ ಕಿಲಾಡಿಗಳ್ರಿ. ಯಾರು ಏನು ಕಮ್ಮಿ ಪ್ರಶ್ನೆ ಅಲ್ಲ. ಬಟ್ ಯಾವುದೋ ಒಂದೊಂದು ಅವತ್ತಿನ ಒಂದು ಪರ್ಫಾರ್ಮೆನ್ಸ್ ಕಿಟ್ ಇರ್ಬೋದು, ಅಥವಾ ಏನೋ ಒಂದು ಸಣ್ಣ ಪುಟ್ಟ ಫ್ಲಾಸ್ ಇರ್ಬೋದು, ಅದರಿಂದ ಇವತ್ತಿನ ದಿವಸ ಈ ವೇದಿಕೆ ಮೇಲೆ ನಿಂತಿದ್ದಾರೆ. ಬಟ್ ನಿಮ್ಮೆಲ್ಲರ SMS ಕೂಡ ಇವ್ರಿಗೆ ಆಲ್ರೆಡಿ ಬಂದಿದೆ. ಜಡ್ಜಸ್ ಕೋರ್ಸ್ ಕೂಡ ಆಗಿದೆ. ಆದರೆ ಇದರಲ್ಲಿ ಯಾರು ಶೋ ಇಂದ ಹೊರಗುಳಿತಾರೆ ಅನ್ನೋದೇ ದೊಡ್ಡ ಗೊಂದಲ. ಯಾಕೆ ಅಂದರೆ ಒಬ್ಬರಲ್ಲ ಇಬ್ಬರಲ್ಲ 6 ಜನ ಇದ್ದಾರೆ. ಇವ್ರು 6 ಜನದಲ್ಲಿ ಒಬ್ಬರು ಯಾರು ಶೋ ಇಂದ ಹೊರಗುಳಿತಾರೆ? ಕಡೆ ಮುತ್ತುರಾಜ್ ಇದ್ದಾರೆ, ರಾಜು ಸರ್ ಇದ್ದಾರೆ, UKPK, ಮನೀಶ್ ಸರ್, ಪ್ರವೀಣ್ ಹಾಗೂ ದಿವ್ಯಾ ಅವರು. ಸೊ ಇವರಲ್ಲಿ ಇವತ್ತು ಸೇಫ್ ಆಗ್ತಾ ಇರೋಂಥ ಕಂಟೆಸ್ಟೆಂಟ್ ಮುತ್ತುರಾಜ್. ಅರ್ಧ ಡಜನ್ ಅಲ್ಲಿ ಒಬ್ರು ಉಳಿದ್ರು. ಇಲ್ಲಿ ಪಂಚ ಪಾಂಡವರು ಇದ್ದಾರೆ. ಇವಾಗ ಸೇಫ್ ಆಗ್ತಾ ಇರೋಂಥ 2ನೇ ಕಂಟೆಸ್ಟೆಂಟ್ ಅನೀಶ್ ಅವರು. ಬಲಿ ಚಪ್ಪಾಳೆ. ಈಗ ಇನ್ನ ಹೆಚ್ಚಿಗೆ ಸಮಯ ತಗೊಳ್ದೆ ಡೈರೆಕ್ಟ್ ನಾನು ಕಳಿಸ್ಬಿಡ್ತೀನಿ. ಅದೇ ಬೆಟರ್ ಅಂತ ಕಾಣುತ್ತೆ. ಸಾರಿ ಪ್ರವೀಣ್, ಆಲ್ ದ ಬೆಸ್ಟ್. ನಿಮ್ಮ ಜರ್ನಿ ಮುಂದೆ ಚೆನ್ನಾಗಾಗಲಿ. ಅಲ್ಲೋಗಿ ಕೂತ್ಕೊಳ್ಳಿ. ಸೊ ಈಗ 3 ಜನ ಉಳ್ಕೊಂಡಿದ್ದಾರೆ.
ಯಾರು ಸೇವ್ ಆಗ್ಬಹುದು, ಯಾರು ಅದ್ಭುತವಾದ ಸ್ಮೈಲ್ ಇದೆ ರಾಜಣ್ಣನ ಫೇಸಲ್ಲಿ. ಏನೋ ಆಲ್ರೆಡಿ ಬೆರಳುಗಳೆಲ್ಲ ಮಡ್ಚ್ಕೊಂಡು ಲಾಕ್ ಹಾಕ್ಕೊಂಡು ಏನೇನೋ ಆಗ್ತಾ ಇದೆಯಾ. ದಿವ್ಯ ಅವರೇ ಸಖತ್ ಗ್ರ್ಯಾಂಡಾಗಿ ರೆಡಿ ಆಗಿದ್ದೀರಾ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಆ್ಯಕ್ಚುಲಿ ಈಗ ಏನು ಮಾಡೋದು, ಇವ್ರು ಹೊರಗೆ ಉಳಿತಾರೆ ಅಂತಂದ್ರೆ ಈ ಗೆಟಪ್ಪಲ್ಲಿ ಈಗ ಹತ್ರ ಮತ್ತು ಮೇಕಪ್ ಮಾಡ್ಬೇಕು ಮೊದಲಿಂದ. ಏನು ಮಾಡೋಣ, ಸರಿ ಏನು ಮಾಡೋಕ್ಕಾಗುತ್ತೆ, ಇರೋದು ಒಂದೇ ಹುಡುಗಿ ಕಂಟೆಸ್ಟೆಂಟ್, ಹತ್ರ ಮೇಕಪ್ ಬೇರೆ 1 hour ಶೂಟಿಂಗ್ ಲೇಟ್ ಆಗುತ್ತೆ. ಇನ್ನೋಗಿ ಸೇಫಾಗಿ ಕೂತ್ಕೊಂಬಿಡಮ್ಮ. ನಮ್ಮ ಕಾಮಿಡಿ ಕಿಲಾಡಿಗಳು ಶೋಲಿ ಈಗ ಈ ಝೋನಲ್ಲಿ ಹಿರಿಯ ಕಿಲಾಡಿ ಒಂದು ಕಡೆ ಆದರೆ ತುಂಬ ಕಿರಿಯ ಕಿಲಾಡಿ ಒಂದು ಕಡೆ. ನಿಮ್ಮಿಬ್ಬರಲ್ಲೇ ಕೇಳ್ಬಿಡೋಣ, ನಿಮಗೆ ಎಷ್ಟು % ಕಾನ್ಫಿಡೆಂಟ್ ಇದೆ, ನೀವು ಉಳ್ಕೊತೀನಿ ಅಂತ ಅನಿಸ್ತಾ ಇದೆಯಾ, ರಾಜಣ್ಣ ಉಳ್ಕೊತಾರೆ ಅನಿಸ್ತಾ ಇದೆಯಾ? ಬಹುಶಃ ಅವರು ಉಳ್ಕೋಬಹುದು. ಓಕೆ ರಾಜಣ್ಣ, ನಿಮ್ಗೇನು ಅನಿಸ್ತಾ ಇದೆ? ನಾನೇ ಹೋಗ್ಬೋದು ಅನ್ಸುತ್ತೆ ಸರ್. ಸ್ವೀಟ್. ಈಗ ನಮ್ಮ ಜಡ್ಜಸ್ನ ಕೇಳೋಣ. ಜಗಣ, 9 ವಾರಗಳ ನಂತರ ಒಂದು ಅದ್ಭುತವಾದ ಜರ್ನಿ, 2 ತಿಂಗಳು, ಯಾರು ಇವತ್ತು ಶೋಯಿಂದ ಹೊರಗುಳಿತಾರೆ? ಇಬ್ಬರು ಭಾಳ ಅದ್ಭುತವಾದಂಥ ಕಲಾವಿದರು. ರಾಜಣ್ಣ ಅವರು ಹಿರಿಯರು ಪ್ಲಸ್ ತುಂಬ ಅನುಭವಿಗಳು. ಅವ್ನು ಸ್ವಲ್ಪ ಸಣ್ಣವನು, ಆದರೂ ಅವನ ಕೈನಲ್ಲಿ ಆದಂಥ ಎಲ್ಲ ಪ್ರಯತ್ನಗಳನ್ನ ಮಾಡಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾನೆ. ಮಧ್ಯ ಡೈಲಾಗ್ ಮರೆಯೋದು ಅದು ಇದು ಸ್ವಲ್ಪ ಆದಾಗ ಅಂದ್ಬಿಟ್ಟು ತಿರ್ಗಾ ಟೇಕ್ ಆಫ್ ಮಾಡೋದು ಇವೆಲ್ಲ ಮಾಡಿದ್ದಾನೆ ಡೌಗಳು ಅವನು. ಬಟ್ ನನಗೆ ಪಾಪ ಒಂದು ಸಣ್ಣವನು ನೋಡ್ತಾರೆ, ನನಗೆ ಭಾಳ ಹರ್ಟ್ ಆಗ್ತಾಯಿದೆ. ಉತ್ತರ ಕರ್ನಾಟಕದಿಂದ ಬಂದು ಭಾಳ ಅದ್ಭುತವಾದಂಥ ಪರ್ಫಾರ್ಮೆನ್ಸ್ ಎಲ್ಲ ಕೊಟ್ಟೆ. ಐ ಆಮ್ ವೆರಿ ಸೋ ಸಾರಿ. ಆಡಿಯನ್ಸು, ಪ್ರೇಕ್ಷಕರು ಅವ್ರು ಹಾಕ್ದಂಥ ಓಟ್ಗಳು ಎಲ್ಲ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ. ಅದನ್ನೆಲ್ಲ ನಾನು ನೋಡಿದಾಗ ನನಗೆ ಹೆಂಗೆ ಹೇಳೋದು ಈ ವೇದಿಕೆಯಲ್ಲಿ ಅನ್ನೋದೇ ಒಂದು ಮನಸ್ಸಿಗೆ ನೋವು. ಎಲ್ಲರೂ ನಿನ್ನ ಪರವಾಗಿ ಓಟ್ ಹಾಕಿ ನಿನ್ನ ಉಳಿಸಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕಾಮಿಡಿ ಶೋನ ಹಿರಿಯ ಸದಸ್ಯರು ಮಿಮಿಕ್ರಿ ರಾಜು ಅವರು. His laugh ಇದೆಯಲ್ಲ, ಇಟ್ಸ್ ಇನ್ಫೆಕ್ಷಿಯಸ್. ಈ ವಯಸ್ಸು ವಿದ್ಯೆ ಇವನ್ನೆಲ್ಲ ತಲೆಯಿಂದ ತೆಗೆದಾಕಿ ತುಂಬಾ ಚೆನ್ನಾಗಿ ಓಡಬಲ್ರಿ ನೀವು ಈ ರೇಸಲ್ಲಿ ಓಡಿ. ಸರ್ ನಿಮ್ಮ ಹೆಸರು ಹೇಳಿ ಸರ್. ವಿಗ್ ಏನು ಅಂದ್ರೆ ಎಲ್ಲಿಗೊಂಟ್ರಿ? ಅಯ್ಯ ನೀನ್ ಮನೆ ಸಾಯಕ್ ಹೋಗ್ತದೆ, ನಿನ್ಗೇನೋ ಪ್ರಾಬ್ಲಮ್? ಹೋಗ್ ಬನ್ನಿ, ಒಳ್ಳೇದಾಗ್ಲಿ ಅಂದ್ರೆ. ನಮ್ಮಲ್ಲೇ ನಾವು ತಯಾರಿ ಆಗಬೇಕು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾರು ಅಂದ್ರೆ ರಾಜು ಅಂತ ಖುಷಿಯಿಂದ ಹೇಳ್ತೀನಿ. ಫಸ್ಟ್ನೇ ಮದುವೆ ಆದಾಗ ನಮ್ಮ ಮಾವ ಅವ್ರ ಚಿಕ್ಕ ಮಗಳನ್ನ ಕರ್ಕೊಂಡು ನಮ್ಮ ಮನೆಗೆ ಬಂದಿದ್ರು. ಅವಾಗ ಅವ್ರ ಚಿಕ್ಕ ಮಗಳು ನಮ್ಮ ಭಾವನೆ ಮದುವೆ ಆಗೋದು, ನಾನು ನಿಮ್ಮ ಬೇರೆ ವಾಪಸ್ ಬರಲ್ಲ ಅಂದ್ಲು. ಮದುವೆ ಮಾಡ್ಕೊಂಡೆ ಗುರುಗಳೇ, 3 ತಿಂಗಳಾದ್ಮೇಲೆ ಅವ್ರ ಅಕ್ಕನ ಎಸ್ಕೇಪ್ ಮಾಡ್ಕೊಂಡು ಹೋಗ್ಬಿಟ್ಲು. ಈಗ 3ನೇದಾ ನೀವು ಮದುವೆ ಆಗಿರೋದು? ಅಯ್ಯಯ್ಯೋ, 3 ಮೇಂಟೈನ್ ಮಾಡಿದ ಮಹಾ ನಿನಗೆ ನಮಸ್ಕಾರ. ರಾಜಣ್ಣ ಅತಿ ಅದ್ಭುತವಾದಂಥ ಪರ್ಫಾರ್ಮರ್ ನೀವು. ಏನಪ್ಪ ಈ ವೇದಿಕೆಯಲ್ಲಿ ಕಳಿಸಿದ್ರು ಅಂದಿದ ತಕ್ಷಣ ನೀವು ಕಮ್ಮಿ ಕಲಾವಿದರಂತೂ ನನ್ನಾಣೆಗೂ ಅಲ್ಲ. ನೀವು ಅತಿ ಅದ್ಭುತವಾದಂಥ ಕಲಾವಿದರು. ನಾನು ಯಾವತ್ತೇ ಯಾವುದೇ ಸಿನಿಮಾ ನಮ್ಮ ಕಡೆಯಿಂದ ಆದಾಗ ನಿಮಗೆ ನನ್ನ ಕಡೆಯಿಂದ ಒಂದು ಕರೆ ಬರುತ್ತೆ, ನೀವು ನನ್ನ ಜೊತೆ ಇರ್ತೀರಿ. ಅದ್ಭುತವಾಗಿ ರುಬ್ಬಾಕ್ಬಿಡೋಣ. ನಾನು ಸೀನ್ಗಳೆಲ್ಲ ಬರ್ಸ್ಕೊಂತೀನಿ, ಆನಂದವನ್ನು ಹೇಳ್ಕೊಂತೀನಿ. ನಾವು ಎಲ್ಲ ಸೇರಿ ಇಲ್ಲಿ ಪಕ್ಕದಲ್ಲಿ ನಮ್ಮನ್ನು ಕರೆಯಲ್ವಾ ಅಂತ ಇಲ್ಲಿ ಅನ್ಕೊಂತಾವೆ. ನೀವು ಇರ್ತೀರಿ, ಎಲ್ಲರನ್ನೂ ಬಳಸ್ಕೊತೀನಿ. ನಿಮಗೆ ಭಾಳ ಭಾರದ ಹೃದಯದಿಂದ ವಿದಾಯ ಹೇಳ್ತೀವಿ. ಒಳ್ಳೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿ. ಅದಕ್ಕೆ ಮುಂಚೆ ನಮ್ಮ ಆಸೆಯನ್ನು ತಾವು ನೆರವೇರಿಸಬೇಕು. ಒಂದು ಒಳ್ಳೆ ಸಾಂಗ್ ಹಾಕ್ತೀವಿ. ನೀವು ಮತ್ತು ನಿಮ್ಮ ಶ್ರೀಮತಿಯವರು ಭಾಳ ಅದ್ಭುತವಾಗಿ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟು ನಮ್ಮನ್ನೆಲ್ಲ ರಂಜಿಸ್ಬಿಟ್ಟು ಹೋಗಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ. ಅಮ್ಮ ಬನ್ನಿ, ವೇದಿಕೆ ಮೇಲೆ ಬನ್ನಿ. ನಾನು ಹೇಳ್ಕೊಳ್ಳೋದಿಷ್ಟೇ, ನಾನು ನಮ್ಮ ಆನಂದಣ್ಣನ ಒಂದು ಸ್ವಲ್ಪ ಹಗ್ ಮಾಡ್ಬೇಕಂತ ನಂಗೆ ತುಂಬ ಖುಷಿ ಆಗ್ತಾ ಇದೆ. ಇಷ್ಟು ದಿನ ನಾನು ನಮ್ಮ ಜಗ್ಗೇಶ್ ನನ್ನ ಹತ್ರ ಹೋಗಲೇ ಇಲ್ಲ. ಅಲ್ಲಿಗೆ ಹೋಗಿ ನಾನು ಹೋಗೋದೇನು ಜಗಣ್ಣನೇ ಬಂದರು. ನಾನು ಸ್ವಲ್ಪ ಕಣ್ಣಲ್ಲಿ ನೀರು ಬಂತು ನನಗೆ. ಇದೆಲ್ಲ ತುಂಬ ದೈವ ಸಂಕಲ್ಪಗಳು. ಸಂತೋಷವಾಗಿ ಓಟ್ ಬನ್ನಿ ರಾಜಣ್ಣ ಅವರೇ, ನಿಮ್ಮ ಜೊತೆ ನಾವು ನಿರಂತರವಾಗಿರ್ತೀವಿ. ಥ್ಯಾಂಕ್ ಯು. ಓಕೆ, ಸೊ ಇವಾಗ ಇಷ್ಟ ಆದಮೇಲೆ ನಾವು ಡ್ಯಾನ್ಸ್ ನೋಡಲೇಬೇಕು. ಬರ್ಲಿ ಸಾಂಗ್.
ಸೂಪರ್ ರಾಜಣ್ಣ, 100 ವರ್ಷ ಹಿಂಗೆ ಇರಿ. ಥ್ಯಾಂಕ್ ಯು ರಾಜನ್ ಅವರೇ. ಅಮ್ಮ ಥ್ಯಾಂಕ್ ಯು, ಪ್ಲೀಸ್ ಕುಳಿತುಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ಇವತ್ತಿನ ಮೊದಲೇ ಪರ್ಫಾರ್ಮೆನ್ಸ್ ನೋಡುವಂಥ ಸಮಯ. ಆದರೆ ಈ ಪರ್ಫಾರ್ಮೆನ್ಸ್ ಅಲ್ಲಿ ಯಾರು ಮಾಡ್ತಾರೆ, ಈ ಪರ್ಫಾರ್ಮೆನ್ಸ್ ಏನು, ಇದ್ರ ಥ್ರೆಡ್ ಏನು, ಅದೇನು ಇದೆ, ನಾನು ಏನು ಹೇಳಲ್ಲ. ಯಾಕೆ ಅಂತಂದ್ರೆ ಇದನ್ನ ನೋಡ್ತಾ ನೀವು ಎಷ್ಟು ಎಂಜಾಯ್ ಮಾಡ್ತೀರಾ ಅಂತಂದ್ರೆ ಅದಕ್ಕೆ ಇಂಟ್ರೊಡಕ್ಷನ್ ಬೇಡ. ಸೊ ಬಲಿ ಜೋರ ಚಪ್ಪಾಳೆ ಮೊದಲೇ ಪರ್ಫಾರ್ಮೆನ್ಸ್ಗೆ. ಕಾಲ್ ಮಾಡಿದ್ದ, ಕರೆನ್ಸಿ ಖಾಲಿ ಆಗೋವರೆಗೂ ಮಾತಾಡ್ತಿದ್ವಿ ಗೊತ್ತಾ? ಯಾಕೆ ಮುಖ ಒಂಥರ ಸಪ್ಪು ಮಾಡ್ಕೊಂಡಿದ್ಯಾ? ಜೊತೆಲಿರೋರ್ಗೆ ಒಳ್ಳೇದಾದ್ರೆ ಒಂಥರ ಬೇಜಾರಾಗುತ್ತೆ. ಯಾಕೆ ಆನಂದ್ ರೆಸ್ಪಾನ್ಸ್ ಮಾಡ್ತಿಲ್ವಾ? ಅವನು ಮೀ ತರ ಜಾರ್ಕೊಂಡ್ ಹೋಗ್ತಾನೆ. ಹುಡ್ಗುರ್ನ ಪಟಾಯಿಸೋದು ತುಂಬಾ ಈಸಿ ಕಣೆ. ಹಾಗಾದ್ರೆ ಅದನ್ನು ಒಂಚೂರು ನಂಗೆ ಹೇಳ್ಕೊಡೆ. ನಾವು ಚೆನ್ನಾಗಿರ್ಬೇಕು, ಅವ್ರ ಹತ್ರ ಹೋದ್ರೆ ಗಮ್ ಅಂತ ಸ್ಮೆಲ್ ಬರ್ಬೇಕು. ಕಳಾಸಿ ಬಳಿಯ ಪರ್ಫ್ಯೂಮ್ ಅಲ್ಲಪ್ಪ, ಕಾಸ್ಟ್ಲಿ ಪರ್ಫ್ಯೂಮ್ ಹಾಕೋಬೇಕು. ಅವ್ರ ಮನೆಯವ್ರ ಜೊತೆ ಕ್ಲೋಸ್ ಆಗಿರ್ಬೇಕು. ಏನಾದ್ರೇನು ನಾವು ಈ ಮನೆಗೆ ಸೊಸೆ ಹಾಕಾಗಲ್ವಲ್ಲ, ಅದಕ್ಕೆ ಆನಂದ್ ಅವ್ರ ಅಪ್ಪ ಅಮ್ಮನ ದೂರ ಮಾಡ್ಬಿಡೋಣ. ಓ ಡ್ಯಾಡಿ, ಬೇರೆಯವ್ರು ಸತ್ತೋದ್ರೆ ಲೊಟ್ಟೆಲ್ಲಿ ಸ್ವಲ್ಪ ಕುತ್ಕೊಂಡು ನೀನ್ ಮಾತಾಡ್ತೀಯಾ? ನೀನೇ ಸತ್ತೋದ್ರೆ ಯಾರು ಮಾತಾಡ್ತಾರೋ? ನೀನೇ ಮಾತಾಡು. ಆನಂದ, ಈಗ ನಾನು ಲವ್ ಮಾಡ್ತೀಯಾ ಇಲ್ಲ ನಾನು ಸತ್ತೋಗ್ಲಾ? ಎರಡನೇ ಆಪ್ಷನ್ ಓಕೆ ಅಂತ ಕಾಣುತ್ತೆ. ಲೇ, ಬಂದ್ ಕೆಲ್ಸ ನೋಡೆ. ಏನಮ್ಮ ಕೆಲ್ಸ? ನೆನ್ನೆ ನಿಮ್ ಮನೆಗೊಬ್ರು ಬಂದಿದ್ಲು. ಹೌದಾ? ಯಾರು ಅಂತ ಕೇಳಲ್ವಾ? ಯಾರಾದ್ರೆ ನನಗೇನು? ಬಂದವರು ನಿಮ್ಮ ಹೆಂಡತಿ ಹಳೆ ಲವರ್ ಆಗಿದ್ಲು. ನನ್ನ ಇಂಡ್ರು ಗಂಡನ? ಯಾರು 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 ಯಾರು? ನಲ್ಲಿಯಿಂದ ಉಕ್ಕಿ ಬರುವ ನೀರನ್ನು ಬಟ್ಟೆ ಕಟ್ಟಿ ನಿಲ್ಲಿಸಬಲ್ಲೆ, ಆದರೆ ಈ ಮಾತರಿಂದ ಮಾತ್ರ ನಾನು ಸಹಿಸಲಾರೆ. ಅಪ್ಪ, ಇದು ಹೋದ್ ವಾರ ಡೈಲಾಗು, ಈ ವಾರದ್ದು ಹೇಳು. ಹೋದ್ ವಾರನೂ ಸೇಮ್ ಸಿಚುಯೇಷನ್ ಇತ್ತು, ಅದಕ್ಕೆ ಸೇಮ್ ಡೈಲಾಗು. ರೈಟ್ರು ಬೇರೆ ಬರ್ದಿಲ್ಲ, ನಾನೇನ್ ಮಾಡ್ಲಿ? ಸರಿ, ನೀನ್ ಹೇಳಮ್ಮ ಸೊಸೆ. ಇಬ್ರದು ಏನ್ ಲವ್ ಅಂತೀರಾ? ನೋಡಿ, ಕಣ್ ಹೋಗಿ ಕಣ್ ಬಂತು. ಏನಾಯ್ತು ಗೊತ್ತಾ? ಬಂದಿಲ್ಲೇ ಎಲ್ಲಿ? ಅಲ್ಲಿ ನೋಡಿ, ಫ್ಲಾಶ್ ಬ್ಯಾಕ್. ಫ್ಲಾಶ್ ಬ್ಯಾಕಾ? ಸಂಜು ಮತ್ತು ಗೀತಾ ಸೇರಬೇಕು ಅಂತ ಬರೆದಾಗಿದೆ ಇಂದು ಬ್ರಹ್ಮನು. ನನ್ನ ಜೀವಕ್ಕಿಂತ ನೀನೆ ನನ್ನ ಸ್ವಂತ. ಇರುವಾಗ ನಾನು ಚಿಂತೆಯೇನು? ನಿನ್ನ ಎಲ್ಲ ನೋವನ್ನು ಕೊಡುಗೆ ನೀಡು ನನಗಿನ್ನು. ನನ್ನ ಎಲ್ಲ ಖುಷಿಯನ್ನು ಕೊಡುವೆ ನಿನ್ನ ವಶಕ್ಕಿನ್ನು. ಮಳೆಯ ಹನಿ ಉರುಳೋದನಿ ಥರವೇ, ನಗಬಾರದೆ ನನ್ನೊಲವೇ. ಹೇಗಿದೆ ಗೀತಾ? ಹೇಗೋ ಇದೀನಿ ಸಂಜು. ಕಂಪ್ಯೂಟರ್ ಕ್ಲಾಸ್ನಲ್ಲಿ ಕೀಬೋರ್ಡ್ ನೋಡ್ದಾಗ್ಲೆಲ್ಲ ಅನ್ಕೊಂತಿದ್ದೆ ಯು ಮತ್ತೆ ಐ ಯಾವಾಗ್ಲೂ ಜೊತೆಲೇ ಇದೆ, ನಾನು ಮತ್ತೆ ನೀನು ಯಾವಾಗ್ಲೂ ಜೊತೆಲೇ ಇರ್ತೀವಿ ಅನ್ಕೊಂಡಿದ್ದೆ. ಆದ್ರೆ ಈಗ ಆಲ್ಫಾಬೆಟ್ ನಲ್ಲಿರೋ ಯು ಮತ್ತೆ ಐ ದೂರ ಆಗ್ಬಿಟ್ಟಿದೀವಿ. ನೀನ್ ಸಿಗಲ್ಲ ಅಂತ ಗೊತ್ತಾದ ತಕ್ಷಣ ನಾನ್ ಸಾಯಕ್ಕೆ ಹೊರಟಿದೆ. ಆದ್ರೆ ನನ್ ಸಾವಿಗೆ ನೀನ್ ಕಾರಣ ಆಗ್ತಿಂತ ಸಮಾಜ ಮಾತಾಡ್ಬಾರ್ದಲ್ಲ, ಅದಕ್ಕೆ ಸತ್ಯನ ತರ ಬದುಕ್ತಾ ಇದೀನಿ. ಈ ನನ್ನ ಮಕ್ಕಳು ಬೇರೆಯವ್ರ ತೋಟದಲ್ಲಿ ಮಲ್ಲಿಗೆ ಹೂ ಮೂಸಿ ನಮ್ ತೋಟದ ಕಾಕಡ ಅನ್ಕೋಬಿಟ್ಟಿದ್ದಾರೆ. ನನ್ ಗಂಡನ ಮದ್ವೆ ಆದಾಗ್ಲಿಂದ ನಿನ್ನ ಹುಡುಕ್ತಾನೆ ಇದ್ದೀನಿ ಸಂಜು. ನಾನು ಅಷ್ಟೇ ಗೀತಾ, ನನ್ನ ಹೆಂಡತಿಲಿ ನಿನ್ನ ಕಂಪೇರ್ ಮಾಡ್ತಾನೆ ಇರ್ತೀನಿ. ನೀನು ಸಿಂಹ, ಅವನು ಗಮ್ಮ. ನೀನು ತೀರ್ಥ, ಅದು ಸಾರಾಯಿ. ನಿನ್ನ ನೋಡಿದ್ರೆ ಸಲ್ಮಾನ್ ಖಾನ್ ಕೂಡ ಶಾಕ್ ಆಗ್ತಾನೆ. ನೀನು ನೆಗೆಟಿವ್ ನಲ್ಲೂ ದೇವಿ ತರ ಕಾಣಿಸ್ತೀಯ, ಆದ್ರೆ ನನ್ನ ಹೆಂಡತಿ ಕಲರ್ ಫೋಟೋದಲ್ಲೂ ದೇವ ತರ ಕಾಣಿಸ್ತಾಳೆ. ನನ್ನ ಗಂಡನ ಬೆಳಗ್ಗೆ ನೋಡಿದ್ರೆ ಸೀಸ್ ಆಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ವರ್ಷಾನ್ ಗಟ್ಲೆ ಇರೋ ಗಾಡಿ ಇದ್ದಂಗೆ ಇರ್ತಾನೆ. ಆನಂದ, ನಾನು ಹಂಗಿದ್ದೀನ? ಅದಕ್ಕಿನ್ನ ಕೆಟ್ಟದಾಗಿದ್ಯಾ? ಭೂಮಿಲಿ 500 ಕೋಟಿ ಜನ ಇದ್ದಾರೆ,
ಆದರೆ ನನ್ನ ಹೃದಯದಲ್ಲಿ ಬಾಗಿಲು ತೆಗೆಯೋದು ನಿನಗೆ ಮಾತ್ರ. ನನ್ನ ಬಾಳಿನ 2,000 ರೂಪಾಯಿ ನೋಟ್ ಕಣೋ ನೀನು. ನನ್ನ ಹೃದಯನೂ ಗ್ರೇಟ್ ಗೀತಾ. ಅದಕ್ಕೆ ಹೊಡೆದೆ ಬಡ್ದೆ ಚೂರಿ ಹಾಕಿದೆ ಕಾಲಲ್ಲಿ ಹಾಕಿ ತುಳಿದ್ರು ಅದಿನ್ನೂ ಕಡಿತಾ ಇದೆ, ಬಡಿತಾ ಇದೆ. ಪರಿಸ್ಥಿತಿ ನನ್ನ ಕೈಯಲ್ಲಿ ಹೀಗೆ ಮಾಡಿಸ್ಬಿಡ್ತು ಸಂಜು. ನಾನು ಹೇಳಿಲ್ವಾ ನಿನಗೆ ನನ್ಗಿಂತನೂ ಒಳ್ಳೆ ಹುಡುಗಿ ಸಿಗ್ತಾಳೆ. ಎಲ್ಲ ಹುಡುಗಿರು ಲವರ್ ಬಿಟ್ಟೋದ್ಮೇಲೆ ಇದೇ ಮಾತನ್ನೋದು. ನಾನು ತಪ್ಪು ಮಾಡಿಬಿಟ್ಟೆ ಸಂಜು, ನಾನು ತಪ್ಪು ಮಾಡಿಬಿಟ್ಟೆ. ಅಯ್ಯೋ ತಪ್ಪೋತವ್ರಲ್ಲೋ. ಅಲ್ಲ ಪಿತಾಜಿ, ಅದು ಫ್ಲ್ಯಾಶ್ ಬ್ಯಾಕು. ಅಲ್ಲೋಗಿ ನೀವೀಗ ಕಡ್ಡಿ ಆಡ್ಸೋಕ್ಕಾಗಲ್ಲ, ಅದು ಆಗೋಗಿರೋ ಕತೆ. ನನ್ನ ಜೊತೆ ಒಂದು ನಿಮಿಷ ಹತ್ರ ಮಾತಾಡಿಲ್ವಲ್ಲ. ಇದಕ್ಕೆ ಗಂಡ್ಬಿಟ್ಲೆ ಹೆಂಗೆ? ಇನ್ನು ಮುಂದೆ ಕೇಳಿ. ಬಾ ಸಂಜು, ನನ್ನ ಕೈಯಾರೆ ನಿನಗೆ ಊಟ ಮಾಡಿಸ್ತೀನಿ, ಕೂತ್ಕೋ. ಊಟ ಮಾಡ್ತಾ ಮಾಡ್ತಾ ಮಾತಾಡೋಣ. ಹಾಂ, ಮನೆ ಮುಂದೆ CC ಕ್ಯಾಮ್ರಾ ಫಿಕ್ಸ್ ಮಾಡಿದ್ದಾರೆ. ನೀನು ಬಂದು ಹೋಗಿದ್ದೆಲ್ಲ ಗೊತ್ತಾಗುತ್ತೆ. ಊಟೇಜ್ನ ಡಿಲೀಟ್ ಮಾಡಿಬಿಟ್ಟು ಬರ್ತೀನಿ, ಆಮೇಲೆ ಊಟ ಮಾಡೋಣ. ಅಪ್ಪ, ಅನ್ಯಾಯವಾಗಿ ಚೇಲಾಗಳು ಮಾತು ಕೇಳ್ಕೊಂಡು ನಮ್ಮ ಅಮ್ಮನ ಮೇಲೆ ಡೌಟ್ ಪಡ್ತಾ ಇದೀಯ ನೀನು. ನಾನು ಹೆಂಡ್ತಿ ಸ್ಕ್ರೀನ್ ಸೇವರ್ ಮಾತ್ರ, ನಾನು ಮೆಮೊರಿ ಕಾರ್ಡಲ್ಲಿ ಬೇರೆ ಯಾರೋ ಇದ್ದಾರಲ್ಲ. ಕರ್ದ ತಕ್ಷಣ ಕೇಳಿಸ್ತಾ? ಕೇಳಿದ ತಕ್ಷಣ ಬಂದ್ಬಿಟ್ಯಾ? ಮದುವೆ ಊಟ ಚೆನ್ನಾಗಿತ್ತಾ? ಹೇಗಿತ್ತು? ಹಳೆ ಪ್ರೇಮದ ತಿನ್ಸಿದ ಊಟ. ಇವಯ್ಯ ಏನ್ ಹೇಳ್ತಿದ್ದದು? ನಿನ್ನೆ ನಾನು ಫೋನ್ ಮಾಡಿದೆ. ಫೋನ್ ಮಾಡಿದಾಗ ನೀವು ಮಾಡುತ್ತಿರುವ ಚಂದಾದಾರರು ಬೇರೆ ಸಂಪರ್ಕದಲ್ಲಿದ್ದಾರೆ ಅಂತ ಬಂತು. ಯಾರ್ಯಾವನು? ನಮ್ಮ ಅಣ್ಣನ ಜೊತೆ ಮಾತಾಡ್ತಿದ್ದೆ. ಹೇಳೋನ್ ಕೆಪ್ರ ಆದ್ರೆ ಕ್ಯಾರ ಬೋರ್ಡ್ ಕಂಡಿಡ್ದವನು ಕಪಿಲ್ ದೇವ್ ಅಂತ ಹೇಳ್ಬಿಡ್ತೆ ಕಣೆ. ನನ್ನ ಯಾರೇ ಮನೆಗೆ ಬಂದವನು? ಲೋ ಆನಂದ, ಇವಯ್ಯ ನೆಟ್ಟಿಗೆ ಮಾತಾಡ್ದಾಗ್ಲೇ ನನಗೆ ಅರ್ಥ ಆಗಲ್ಲ. ಇನ್ನು ಸುತ್ತಿ ಬಳಸಿ ಮಾತಾಡ್ತಿದ್ದಾನೆ. ನನಗಂತೂ ಅರ್ಥ ಆಗ್ತಿಲ್ಲ. ಅಯ್ಯೋ, ನಿನ್ನೆ ಮನೆಗೆ ಬಂದಿದ್ದಲ್ಲ ನಿನ್ ಕಾಲೇಜ್ ಫ್ರೆಂಡು, ಅವನ್ಗೂ ನಿನ್ಗೂ ಸಂಬಂಧ ಇದೆ ಅಂತ ಹೇಳ್ತಾ ಇರೋದು. ಯಪ್ಪ ಗಾಡಿ ನಿನಗ್ ಮಾಡ್ತೀನಿ. ಅಮ್ಮ ಅಮ್ಮ, ಏನು ಮಗ್ನೆ ನಿನ್ ಗೋಳು? ಅಮ್ಮ, ನಾನ್ ಮೋಸ ಹೋಗ್ಬಿಟ್ಟೆ. ಯಾಕೋ ಬಸ್ ಅನ್ ಕೊಟ್ಟಿ ಚಿಲ್ರೆ ಇನ್ನು ತೀರ್ಸಿಲ್ವಾ? ಅಮ್ಮ, ಈ ಚಿಲ್ರೆ ತರ ಮಾತಾಡೋಣ. ನನ್ನ ಯಾವ ನಮ್ಮ ಮನೆಗೆ ಬಂದಿದ್ದಂತೆ. ಹೌದು, ಅವನ್ಗೂ ಇವಳಿಗೂ ಸಂಬಂಧ ಇದೆ. ಹೌದು, ಇವಳ ಜೊತೆನೆ ಓದವನು ಅವನು. ಇದು ಬೇರೆ ರೀತಿ ಸಂಬಂಧ ಅಮ್ಮ. ಸ್ವಲ್ಪ ಮುಖ ತಿರುಗ್ಸು, ಹೀಗ ಬಗ್ಗು. ಅದು ನೀನ್ ಅನ್ಕೊಂಡಂಗೆ ಸಂಬಂಧ ಏನ್ ಬೇರೆ ರೀತಿ ಇಲ್ಲ. ಸಂಬಂಧ ಬೆಳ್ಸಕ್ಕೋಸ್ಕರ ಈ ಇಬ್ರು ಹೆಣ್ಮಕ್ಳನ್ನ ನಮ್ಮ ಚಿಂತ್ಯ ಮತ್ತೆ ಆನಂದಿಗೆ ಕೊಡ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದೀವಿ. ಹಂಗಂದ್ರೆ ಸಂಬಂಧ ಏನು ಅಂತ ಗೊತ್ತಾ? ಅಣ್ಣ ತಂಗಿ. ಯಾಕ್ರೆ ಹಿಂಗ್ ಮಾಡಿದ್ರೆ? ಈ ಸಂಬಂಧ ಆದ್ರೆ ಈ ಮನೆಗ್ ನಾವು ಸೊಸೆ ಆಗಕ್ಕಾಗಲ್ವಲ್ಲ, ಅದಕ್ಕೆ. ಫಸ್ಟ್ ನಿಮ್ಮ ಅಪ್ಪನ್ ವಿಚಾರಿಸ್ಕೋ. ಅದು ಕರೆಕ್ಟ್. ನಿನ್ನ ವಾಂಚ್ಬೇಕು ಫಸ್ಟ್. ಯಾರ್ಯಾರ್ದ ಮಾತು ಕೇಳ್ಕೊಂಡು ಅಮ್ಮನ ಮೇಲೆ ಡೌಟ್ ಪಡ್ತೀಯ. ಚಿನ್ನ, ಹಂಗ್ ನೋಡ್ಬೇಡ ಕಣೆ. ನೀನ್ ಹಿಂಗ್ ನೋಡಿದ್ರೆ ನಾನು ಹಿಂಗ್ ನೋಡಕ್ಕಾಗಲ್ಲ ಕಣೆ ನೀನ. ಏಯ್ ಪಿತಾಜಿ, ಹೆಂಡತಿ ಅಂದ್ರೆ ಯಾರು? ಗಂಡನಿಗೆ ಎರಡನೇ ತಾಯಿ ಇದ್ದಂಗೆ. ಗಂಡ ಅಂದ್ರೆ ಯಾರು? ಹೆಂಡತಿಗೆ ಮೊದಲೇ ಮಗ. ಅಂತ ಸಂಬಂಧ ಮೇಲೆ ಡೌಟ್ ಪಡ್ತೇನೆ. ಸಾರಿ ಬೈ ಸರ್, ನನಗೆ ಈ ಬುದ್ಧಿ ಬಂತು. ಈಗಲಾರು ಬಂತಲ್ಲ. ಸಾರಿ ಚಿನ್ನ. 30 ವರ್ಷ ಸಂಸಾರ ಮಾಡಿ ನನ್ ಮೇಲೆ ಡೌಟ್ ಪಡ್ತೀರಾ. ಇನ್ಮೇಲೆ ನೀವೇ ಯಾರು, ನಾನೇ ಯಾರು? ಚಿನ್ನ ಹಂಗನ್ಬೇಡ ಕಡೆ. ಏನೋ ನೋಡ್ತಾ ಇದ್ಯಾ? ನಾನು ಕಾಲಕ್ಕೆ ಬೀಳ್ತೀನಿ. ಫೋಟೋ ತಗದ್ ಫೇಸ್ಬುಕ್ ಹಾಕೋ. ಬೀಳು ಕಾಲ್ಗೆ ಹಾಕ್ರಿ ಸಾಂಗು. ಹೆಂಡತಿಯೊಬ್ಬಳು ಮನೆಯೊಳಗೆದ್ದರೆ ನನಗದು ಕೋಟಿ ರೂಪಾಯಿ. ಹೆಂಡತಿಯೊಬ್ಬಳು ಜೊತೆಯಲ್ಲಿ ಇದ್ದರೆ ನಾನು ಒಬ್ಬ ಸಿಪಾಯಿ. ಸೊ ಇದೇ ಜೋಶಲ್ಲಿ ಶಿವಣ್ಣ ಬಂದಿದ್ದಾರೆ, ನವರಸ ನಾಯಕ ಇದ್ದಾರೆ, ಅಲ್ಲಿ ಚಾರ್ಮಿಂಗ್ ಹೀರೋಯಿನ್ ಇದ್ದಾರೆ. ಇನ್ನೇನ್ ಬೇಕು ನಮ್ಮ ಮೊದಲ ಆಕ್ಟ್ ನ ಶುರು ಮಾಡೋದಕ್ಕೆ? ಇದು ಸ್ಪೆಷಲ್ ಆಕ್ಟ್ ಅಂತ ಹೇಳ್ತಾ ಲೀಡ್ ಕೊಡ್ತಾ ಇದೀನಿ. ಬಲಿ ಜೋ ಚಬಾಳೆ.
ನನಗೆ ಗೆಳೆಯ ಸಿಕ್ಕಾಯ್ತು. ನನ್ನ ಜೊತೆನೆ ಕೆರಿಯರ್ ಸ್ಟಾರ್ಟ್ ಮಾಡಿ, ಫಸ್ಟ್ ಸೀರಿಯಲ್ಲು ನನ್ನ ಜೊತೆ ಮಾಡಿ, ಫಸ್ಟ್ ಮೂವಿನೂ ನನ್ನ ಜೊತೆ ಮಾಡಿ, ಈಗ ನನ್ನ ಜೊತೆನೆ ಮದುವೆ ಆಗ್ತಿದ್ದಾನೆ. ಸಾರಿ, ಆಗ್ತಾ ಇದ್ದಾರೆ. ಅವರೇ ನನ್ನ ಯಶ್. ಇಷ್ಟೆಲ್ಲ ಗ್ರ್ಯಾಂಡಾಗಿ ಅರೇಂಜ್ಮೆಂಟ್ ಮಾಡಿ ಯಶೇ ಕಾಣಿಸ್ತಿಲ್ವಲ್ಲ? ಯಶ್, ಎಲ್ಲಿದ್ದೀರಾ? ಹಲೋ ಹಲೋ, ಕೇಳಿಸ್ತಾ ಇದೆ ಸರ್? ಹಲೋ, ಕೇಳಿಸ್ತಾ ಇದೆಯಾ? ಹಾಂ, ಓಕೆ ಓಕೆ ಸರ್, ಓಕೆ. ನೋಡಿ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಈಗ ಈ ರಾಕಿಂಗ್ ಸ್ಟಾರ್ ಯಶ್ ಅವರ ಮದುವೆ ಸಮಾರಂಭದಲ್ಲಿ ನಾವೆಲ್ಲರೂ ಪಾಲ್ಗೊಳ್ತಾ ಇದ್ದೀವಿ. ಈ ಒಂದು ಯಶ್ ಅವರ ಮದುವೆ ಸಮಾರಂಭವನ್ನು ನೋಡ್ತಾ ಇದ್ರೆ ಈ ಒಂದು ಮಂಟಪವನ್ನು ನೋಡಿ ಸ್ವರ್ಗಲೋಕವೇ ಭುವಿಗಿಳಿದು ಬಂದಂತೆ ಭಾಸವಾಗ್ತಾ ಇದೆ. ಅದೇ ರೀತಿ ತಾವಿಲ್ಲಿ ಒಂದು ವಿಷಯವನ್ನು ಗಮನಿಸಬೇಕಾದಂಥದ್ದು ಏನು ಅಂತಂದರೆ, ಅಲ್ಲಿ ನೋಡಿ ರಾಧಿಕಾ ಅವರು ಒಬ್ಬಂಟಿಯಾಗಿ ನಿಂತಿದ್ದಾರೆ. ಆದರೆ ಈ ಒಂದು ಮದುವೆಗೆ ಬಹು ಮುಖ್ಯವಾಗಿ ಬರಬೇಕಾಗಿರೋದು ಮದುವೆ ಗಂಡು, ಆದರೆ ಮದುವೆ ಗಂಡೇ ಇನ್ನೂ ಬಂದಿಲ್ಲ. ಈಗ ನಿಮ್ಮೆಲ್ಲರ ಮನದಲ್ಲಿ ಮೂಡುವಂತಹ ಏಕೈಕ ಪ್ರಶ್ನೆ, ಎಲ್ಲಿದ್ದೀರಾ ಯಶ್? ಎಲ್ಲಿದ್ದೀರಾ ಯಶ್? ಎಲ್ಲಿದ್ದೀರಾ ಯಶ್? ನೋಡಿ, ಇದು ಎಲ್ಲರೂ ಮನ್ಸಲ್ಲಿ ಮೂಡೋ ಪ್ರಶ್ನೆ ಅಲ್ಲ, ಬರೀ ನಿಮ್ಮ ಮನ್ಸಲ್ಲಿ ಮಾತ್ರ ಮೂಡೋ ಪ್ರಶ್ನೆ. ಯಶ್ ಬರೋ ಟೈಮ್ ಆಯ್ತು, ಸೈಡಿಗೆ ಬನ್ನಿ. ಮೇಡಮ್, ಯಶ್ ಅವರೇ ಬರ್ತಿದ್ದಾರೆ ಅಂತ ನಿಮ್ಗೆ ಹೆಂಗ್ ಗೊತ್ತಾಯ್ತು? ಯಶ್ ಬರೋ ಮುಂಚೆ ಒಂದು ಹವಾ ಇರುತ್ತೆ, ಯಶ್ ಬಂದ್ ಹೋದ್ಮೇಲೆ ಒಂದು ಭಯ ಇರುತ್ತೆ. ಇವಾಗ ಒಂದು ಮ್ಯೂಸಿಕ್ ಕೇಳುತ್ತೆ, ಬಂದ್ರು ನೋಡಿ ಯಶ್. ಯಾರಲ್ಲಿ ಸಂಬು ಮಾಡೋದು, ಸುಮ್ಮನೆ ಚಾರಿ ಬೈಬೋದು, ಸೈಲೆಂಟ್ ಆಗಿದ್ರೆ ಒಳ್ಳೇದು, ಯಾರು ಕೆಮ್ಮಂಗಿಲ್ಲ. ಹಲೋ, ಎಲ್ಲಿದ್ದೀರಾ ಯಶ್? ಎಲ್ಲಿದ್ದೀರಾ ಯಶ್? ಎಲ್ಲಿದ್ದೀರಾ ಯಶ್? ನಾನ್ ಬರೋವರೆಗೂ ಬೇರೆಯವ್ರ ಹವ, ನಾನ್ ಬಂದ್ಮೇಲೆ ನಂದೇ ಹವ ಅಂತಮ್ಮ. ನೋಡ್ಕೊಳ್ರಿ, ಇಲ್ಲೇ ಇದ್ದೀನಿ. ನೋಡ್ಕೊಳ್ಳಿ ವೀಕ್ಷಕರೇ, ಇಲ್ಲೇ ಇದ್ದಾರೆ ಯಶ್. ಖುದ್ದಾಗಿ ಅವ್ರ ಮದುವೆಗೂ ಲೇಟ್ ಆಗಿ ಬಂದಿದ್ದಾರೆ. ಯಶ್, ಹೇಳಿ. ಯಾಕೋ ಮದ್ವೆ ದಿನಾನು ಲೇಟು? ಗೇಟಲ್ಲಿ ಫುಲ್ ರಶ್, ಒಳಗೆ ಬಿಡ್ಲಿಲ್ಲ. ಯಶ್ ಅವರೇ, ನಿಮ್ಗೊಂದು ಪ್ರಶ್ನೆ. ನಿಮ್ಮನ್ನ ಇಷ್ಟು ದೊಡ್ಡ ಹೀರೋ ಆಗಿ ಮಾಡಿದ್ಯಾರು? ಅಂತಮ್ಮ, ಇಲ್ಲಿ ಯಾರು ಹೀರೋಗಳನ್ನು ಹುಟ್ಟಾಕಲ್ಲ, ನಮಗೆ ನಾವೇ ಹೀರೋ ಆಗಬೇಕು. ಹೋಗ್ತಾ ಇರು. ಯಾಚಿನ ಕೋಪನಾ? ಇನ್ನೇನ್ ಮತ್ತೆ, ಮದ್ವೆ ದಿನ ಬಂದ್ರು ನೀ ನನಗೆ ಪ್ರಪೋಸ್ ಮಾಡಿಲ್ಲ ಅಲ್ಲ, ಮಾತಾಡಿಸ್ಬೇಡ ನೀನು. ಅಷ್ಟೇನಾ? ಇದರಲ್ಲಿ ಅರಿಶಿನ, ಕುಂಕುಮ, ಹೂ, ಬಳೆ ಎಲ್ಲ ಇದೆ. ಶುಭ ಸಂದರ್ಭದಲ್ಲಿ ನಮ್ಮವರು ಇದನ್ನ ಬಾಗಿನ ರೂಪದಲ್ಲಿ ಕೊಡ್ತಾರೆ. ಇಡೀ ಜನ್ಮಕ್ಕೆ ಇದೇ ನನ್ನ ಶುಭ ಸಂದರ್ಭ. ವ್ಯಾಲೆಂಟೈನ್ಸ್ ಡೇ ದಿನ ಗ್ರೀಟಿಂಗು, ರೋಸ್ ಕೊಡೋ ಕ್ಯಾಟಗರಿ ನಮ್ದಲ್ಲ. ನಮ್ಮ ಜೀವನದಲ್ಲಿ ಇಷ್ಟಪಟ್ಟಿರೋ ಮೊದಲನೇ ಹುಡುಗಿ, ಕೊನೆ ಹುಡುಗಿ ಅದು ನೀವೇ. ಇನ್ನು ಮುಂದೆ ನೀವು ನಮ್ಮೋರು, ನಾವು ನಿಮ್ಮೋರು. ಯಾಕೆ ಯಾರು ಗೆಸ್ಟ್ಗಳೇ ಬರಲಿಲ್ಲ? ಕಲ್ಲೀವಳು, ಅಯ್ಯೋ ಕಲ್ಲೀವಳು, ಕೊಂದು ಬಿಟ್ಟಳು, ಕಣ್ಣಲ್ಲೇ ಮಾರಿಸಿ ಮಲ್ಲೀವಳು, ಮಲ್ಲೀವಳು, ಅವ ಹಿಂದೆ ಹಿಂದೆ ಹೋದೆ ನಾನು ತುಂಬ ಹಿಡಿಸಿ. ನೋಡಿ ವೀಕ್ಷಕರೇ, ರಾಕಿಂಗ್ ಸ್ಟಾರ್ ಯಶ್ ರವರ ಒಂದು ಮದುವೆ ಸಮಾರಂಭದಲ್ಲಿ ಚಲನಚಿತ್ರರಂಗದ ರಕ್ಷಿತಾ ಪ್ರೇಮ್ ದಂಪತಿಗಳು ಕೂಡ ಈ ಒಂದು ಸಮಾರಂಭದಲ್ಲಿ ಆಗಮಿಸಿದ್ದಾರೆ. ಈ ಒಂದು ಮದುವೆ ಸಮಾರಂಭದಲ್ಲಿ ರಕ್ಷಿತಾರವರ ಒಂದು ಅಭಿಪ್ರಾಯ, ಮದುವೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಆ್ಯಕ್ಚುಲಿ ನಾನು 3 ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ, ಬಟ್ ಈಗ ಹೇಳೋಕ್ಕಾಗಲ್ಲ. ಐ ಆಮ್ ವೆರಿ ಎಕ್ಸೈಟೆಡ್ ಟು ಮೀಟ್ ರಾಧಿಕಾ ಆ್ಯಂಡ್ ಯಶ್.
ಪ್ಲೀಸ್ ಲೆಟ್ ಮಿ ಗೋ. ಸರ್ ನೀವು ಓಕೆ 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 ಮೇಡಮ್ ನಂದು ಸೆಂಟ್ರ ಹ್ಯಾಪಿ ಮ್ಯಾರಿಡ್ ಲೈಫ್. ಹ್ಯಾಪಿ ಮ್ಯಾರಿಡ್ ಲೈಫ್. Both are looking so cute, yeah. You make a very good pair, you know. Thank you so much, ma. ನೋಡಿ ವೀಕ್ಷಕರೇ, ಈ ಒಂದು ರಾಕಿಂಗ್ ಸ್ಟಾರ್ ಯಶ್ ಅವರ ಮದುವೆ ಸಮಾರಂಭದಲ್ಲಿ ರಕ್ಷಿತರ್ ಅವರು ಇಂಗ್ಲಿಷ್ ನಲ್ಲಿ ಮಾತಾಡ್ತಾ ಇದ್ದಾರೆ. ಇದನ್ನ ಕೇಳಕ್ಕೆ ಯಶ್ ಎಲ್ಲಿದ್ದೀರಾ? ಎಕ್ಸ್ಕ್ಯೂಸ್ ಮೀ, ನಾ ಹುಟ್ಟಿದ್ದು ಬೆಳೆದಿದ್ದು ಸಿನಿಮಾ ಮಾಡಿದ್ದು ಎಲ್ಲ ಕರ್ನಾಟಕದಲ್ಲೇನೆ, ಕನ್ನಡದಲ್ಲೇನೆ. ಏನೋ ಫ್ಲೋನಲ್ಲಿ ಒಂದೆರಡು ಪದ ಬಂದ್ಬಿಡುತ್ತೆ. ಸಿ ಪ್ರೇಮ್ ಅಂತೂ ಇಂತೂ ಮಂಡ್ಯದ ಹುಡುಗನ ಮದುವೆ ಆಗ್ಬಿಟ್ರಿ ನೀವು ಪುಣ್ಯ ಮಾಡಿದಿರ, ಲಕ್ಕಿ ಬಿಡಿ ನೀವು. ಗ್ರೇಟ್ ಗ್ರೇಟ್ ಗ್ರೇಟ್. ಹೌದು ಹೌದು, ತುಂಬಾ ಪುಣ್ಯ ಮಾಡಿದ್ದೀರಾ. ರಾಧಿಕಾ, ಐ ಆಮ್ ಟೆಲ್ಲಿಂಗ್ ಯು, ಈಗಿಂದಾನೆ ಕಂಟ್ರೋಲ್ ಮಾಡು. ಮುಂದಕ್ಕೆ ಮಂಡ್ಯ ಹುಡುಗರನ್ನ ಕಂಟ್ರೋಲ್ ಮಾಡೋದು ಕಷ್ಟ ಆಗತ್ತೆ. ಅಣ್ಣ ನೋಡಿ ಅಣ್ಣ, ನಾವಿಬ್ರು ಒಂದೇ ಊರಿನವರು, ಆದರೂ ಕೂಡ ಒಟ್ಟಿಗೆ ಒಂದು ಸಿನಿಮಾ ಮಾಡಿಲ್ಲ ನೋಡಿ. ಓಕೆ 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 ಆಕ್ಚುಲಿ ನಾನು ಅನ್ಕೊಂಡಿದ್ದೆ ಮಾಡ್ಬೇಕು, ನಾವು ಇಬ್ರು ಜೊತೆಗೆ ಮಾಡ್ಬೇಕು ಅನ್ಕೊಂಡಿದ್ದೆ. ಆಗ್ತಾಳೆ. ಹೌದಾ? ಯಾ ಖಂಡಿತ ಅಣ್ಣ, ನೀವೊಂದು ಒಳ್ಳೆ ಕಾನ್ಸೆಪ್ಟ್ ಹೇಳಿ, ಗ್ಯಾರಂಟಿ ಫಿಲ್ಮ್ ಮಾಡೋಣ ನಾವು. ಆಕ್ಚುಲಿ ನಾ ಒಂದು ಒಳ್ಳೆ ಕತೆ ಇದೆ. ಸಿ ಆಕ್ಚುಲಿ ನಾವು ಇಬ್ರು ಜೊತೆಲಿ ಮಾಡ್ತಿರೋದ್ರಿಂದ ಕತೆ ಸ್ವಲ್ಪ ಹಳ್ಳಿ ಕತೆ, ಸಿಟಿಯಲ್ಲಿ ನಡೀತೆ. ಫಾರ್ ದಿ ಫಸ್ಟ್ ಟೈಮ್ ನಾವು ಇಬ್ರು ಜೊತೆ ಸೇರ್ತಿದ್ವಲ್ಲ, ಕತೆ ಸ್ವಲ್ಪ ಡಿಫ್ರೆಂಟ್ ಆಗಿ ಇದೆ ಅಂತ ಹೇಳ್ಬಿಟ್ಟು ಅದಕ್ಕೆ ಮಂಡ್ಯದಿಂದ ಶುರು ಮಾಡ್ತಾ ಇದ್ದೀನಿ. ಏನಪ್ಪ ಅಂದ್ರೆ ಅರ್ಧ ಬೆಂಗಳೂರಲ್ಲಿ ನಡೀತದೆ, ಇನ್ನು ಅರ್ಧ ಆಚರಣೆದಲ್ಲಿ ನಡೀತದೆ. ಫಾರ್ ದಿ ಫಸ್ಟ್ ಟೈಮ್ ಇನ್ ಕನ್ನಡ ಫಿಲಿಂ ಇಂಡಸ್ಟ್ರಿಯಲ್ಲಿ ಬೆಂಗಳೂರಲ್ಲಿ ಮಾಡ್ತಿರೋ ಲಾಂಗ್ನ ಆಚರಣೆದಲ್ಲಿ ನಡೀತಾ ಇದ್ದೀರಾ. 100 days ಗ್ಯಾರಂಟಿ ಆಚರಣೆದಲ್ಲಿ. ಓಕೆ 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 ಓಕೆ. ಪ್ರೇಮ್, ವಾಟ್ ಇಸ್ ದಿಸ್ ಪ್ರೇಮ್? ನಾವು ಮದ್ವೆಗೆ ಬಂದಿದ್ದೀವಿ, ಇಲ್ಲೂ ಕತೆ ಹೇಳ್ತಾ ಇದ್ದೀರಲ್ಲ. ಪಾಪ ಹೊಸದಾಗಿ ಮದ್ವೆ ಮಾಡ್ಕೊಂಡಿದ್ದಾರೆ, ಆರಾಮಾಗಿ ಹನಿಮೂನ್ ಮುಗಿಸ್ಕೊಂಡು ಬರ್ಲಿ. ಓಕೆ 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 ಸ್ಟೋರಿ ಎಲ್ಲ ಹೇಳಿ ಇವಾಗಲೇ. ವಾಟ್ ಇಸ್ ದಿಸ್ ಯಾ? ಓಕೆ 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 ಥ್ಯಾಂಕ್ ಯು. ಓಕೆ, ಐ ವಿಲ್ ಟೇಕ್ ಒನ್ ಸೆಲ್ಫಿ. ನೂತನ ಜೀವನಕ್ಕೆ ಕಾಲಿಡುತ್ತಿರುವಂತಹ ರಾಧಿಕಾ ಹಾಗೂ ಯಶ್ ರವರಿಗೆ ಶುಭಾಶಯವನ್ನು ಕೋರಲಿಕ್ಕೆ ನಮ್ಮ ರಕ್ಷಿತಾ ಮೇಡಮ್ ಹಾಗೂ ಪ್ರೇಮ್ ಸರ್ ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೆ ತುಂಬ ಹೃದಯದ ಆತ್ಮೀಯವಾದ ಒಂದು ಧನ್ಯವಾದಗಳನ್ನು ನಮ್ಮ ಯಶ್ ಹಾಗೂ ರಾಧಿಕಾ ಅವರು ಅರ್ಪಿಸ್ತಾ ಇದ್ದಾರೆ. ಅದೇ ರೀತಿ ಪ್ರೇಮ್ ಸರ್ ಅವರು ಇದೀಗ ತಾನೇ ತಾವೆಲ್ಲರೂ ನೋಡಿದ್ರೆ ಒಂದು ಫಿಲಮ್ ಅನ್ನ ಮಾಡಬೇಕು ಅಂತ ಅವ್ರು ಅನ್ಕೊಂಡಿದ್ದಾರೆ. ಆ ಫಿಲಮ್ನ ಮುಹೂರ್ತ ಎಲ್ಲಿ ಇಟ್ಕೋತಾರೆ ಅಂತ ಪ್ರೇಮ್ ಸರ್ನ ಕೇಳೋಣ. ಸರ್ ಓಕೆ ಓಕೆ ಆಕ್ಚುಲಿ ನಾನು ಓಕೆ ಬಸ್ ಏನು ಅನ್ಬೇಕು ಆಶ್ರಯದಲ್ಲಿ ಇಟ್ಕೊಂಡು ಬಿಡಿ, ನೋ ಪ್ರಾಬ್ಲಮ್. ಅದೇ ರೀತಿ ಒಂದು ಮದುವೆ ಸಮಾರಂಭಕ್ಕೆ ಚಲನಚಿತ್ರರಂಗದ ಖ್ಯಾತ ನಟ ನಟಿಯರು ಕೂಡ ಆಗಮಿಸ್ತಾ ಇದ್ದಾರೆ. ಆದರೆ ಈಗ ಯಾರು ಬರ್ತಾರೆ ಅಂತಹ ನೋಡುವಂತಹ ಕುತೂಹಲ. ಮದುವೆಲುಂಡು ಕೈ ತೊಳ್ಕೊಳ್ಳಿ, ಆಲ್ ದಿ ಬೆಸ್ಟ್ ಅಂದು ಒಮ್ಮೆ ತಪ್ಕೊಳ್ಳಿ, ಹೊಟ್ಟದಲ್ಲಿ ಎಂದು ಹಲ್ಲು ಬಿಟ್ಕೊಳ್ಳಿ, ಕಮ್ಮಿ ರೇಟ್ ಗಿಫ್ಟ್ ಎತ್ತಿ ಕೊಟ್ಬಿಡಿ, ಇದ್ದೊಬ್ಬ ಗೆಳೆಯನು ಹೊಂಟೋದ ಲೈಫಿಂದ ಡುಮ್ 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 ಡುಮ್. ಈ ಒಂದು ಮದುವೆ ಸಮಾರಂಭಕ್ಕೆ ಭಟ್ರು ಆಗಮಿಸಿದ್ದಾರೆ. ಭಟ್ರೆ, ಎಲ್ಲರೂ ಈ ಕಡೆಯಿಂದ ಬಂದ್ರಿ, ನೀವ್ ಯಾಕೆ ಈ ಕಡೆಯಿಂದ ಬಂದ್ರಿ? ಇವನು ಮದುವೆ ಅಂತ ಯಾವ್ಯಾವ್ದೋ ಚೌಲ್ಟ್ರಿಗೆ ಹೋಗಿ ಹುಡ್ಕೊಬಿಟ್ಟು ಇದು ಅಂತ ಗೊತ್ತಾಯ್ತು, ಈಗ ಬಂದೆ. ಭಟ್ರೆ, ನೀವೇ ಇಷ್ಟೊಂದು ಮದುವೆಗೆ ಲೇಟ್ ಆಗಿ ಬಂದ್ರೆ ಅಡಿಗೆ ಮಾಡೋದು ಯಾವಾಗ? ಇದನ್ನ ಕೇಳಕ್ಕೆ ಯಶ್ ಎಲ್ಲಿದ್ದೀರಾ? ಅವ್ರು ಅಡುಗೆ ಮಾಡಬಟ್ರು ಅಲ್ಲ ಕಣಯ್ಯ, ಸಿನಿಮಾ ಮಾಡಬಟ್ರು. ಭಟ್ರೆ ಬನ್ನಿ. ಲೇ ಆಪಲ್ ಹೆಂಗ್ತಾ ಹೇಳ್ದೆ ಬ್ಯಾಡ ಕಂಡ್ಲ ಮದುವೆ ಬೇಡ, ಮದುವೆ ಗಂಡು ಮಕ್ಳಿಗೆ ಹಾಕಿ ಬರಕಲ್ಲ ಅಂತ, ಕೊನೆಗೂ ತಗ್ಲಾಕಬಿಟ್ಟಲ್ಲ. ಏನ್ ಮಾಡೋದು ಭಟ್ರೆ, ಗಂಡಸು ಗೊತ್ತಿದ್ದು ಮಾಡೋ ತಪ್ಪಿದೊಂದೇ ಅಲ್ವಾ? ಭಟ್ರೆ, ನಮ್ಮಿಬ್ರಿಗೇನು ಗಿಫ್ಟ್ ತಂದಿಲ್ವಾ? 50 ಪೈಸೆ ಕೊಟ್ಟು ಮುಯ್ ಕವರ್ ತಗೊಂಡಿದೆ, ಅದ್ರೊಳಗಡೆ ದುಡ್ಡಿಟ್ಟಿಲ್ಲ, ಯಾವುದೋ ಒಂದು ಕೀತೋಗಿರೋ ಕವಿತೆ ಬರ್ದಿದ್ದೀನಿ, ಆಡು ಅಂದ್ರೆ ಆಡ್ಬಿಡು. ಹಾಡಿ. ನಮ್ಮ ಮೈಸೂರು ಹುಡುಗ ಕಾಲ್ಜಾರವನೆ, ಮಂಗಳೂರು ಬೆಳಕಿ ಕೈ ಹಿಡ್ದವನೆ. ಇವನು ಹುಡುಗಿರಿಗೆಲ್ಲ ಕೆಂಪಗಿರೋ ಆಪಲ್ ಹೆಂಗ್ತ, ವಯಸ್ಸು ಹುಡುಗರಿಗೆ ರಾಧಿಕಾ ನೋಡದೇ ಇದ್ರೆ ಸಂಕಟ. ಕಂಡು ಕಾಣ್ದಂಗೆ ಲವ್ ಮಾಡ್ತಿದ್ರು, ಕರ್ನಾಟಕದ ಮುಂದೆ ಲಾಕ್ ಆಗ್ಬಿಟ್ರು. ಗಂಡು ಮುತ್ತೈದೆಯಾಗಿ ಚೆನ್ನಾಗಿ ಬಾಳುವ ಅಂತಮ್ಮ, ಲಟ್ಟಣಿಗೆ ಜಗಳ ಮಾಡ್ಕೊಂಡು ಚೆನ್ನಾಗಿ ಸಿವ್ನು ನೋಡ್ಕೊಳಮ್ಮ. ಸೂಪರ್ ವೈಬಿ, ಸೂಪರ್. ನೋಡುವ ಬಿರ್ನೆ ಹೋಗ್ಬಿಟ್ಟು ಮೊದಲು ಮುಗಿಸ್ಕೊ ಬಂದ್ಬಿಡು, ನಾನು ನೀನು ಮತ್ತೊಂದು ಸಿನಿಮಾ ಮಾಡ್ಬಿಡೋಣ. ರಾಧಿಕನ್ನೇ ಹೀರೋಯಿನ್ ಆಗಿ ಹಾಕೋಬೇಕು. ಲೇ ಮದುವೆ ಆದ್ಮೇಲೆ ಬುದ್ಧಿ ಕಲ್ತ್ಗಳು. ಮನೇಲೂ ಅದೇ ಹುಡುಗಿ, ಸೆಟ್ಟಲ್ಲೂ ಅದೇ ಹುಡುಗಿ ಚೆನ್ನಾಗಿರ್ತದ. ನಾನು ಹೊಸ ಹುಡುಗಿ ನೋಡ್ತೀನಿ, ಬಂದ್ಬಿಡು. ಥ್ಯಾಂಕ್ ಯು. ಭಟ್ರೆ, ಇದ್ಯಾಕೋ ತುಂಬಾ ಜಾಸ್ತಿ ಆಯ್ತು. ಪ್ರೇಮ್ ಯಾವ್ದೋ ಕತೆ ಹೇಳ್ತಿದ್ರಿ. ಬನ್ನಿ. ನೋಡಿ ವೀಕ್ಷಕರೇ, ಈ ಒಂದು ಅದ್ಧೂರಿಯಾದಂತಹ ಮದುವೆ ಸಮಾರಂಭದಲ್ಲಿ ಚಲನಚಿತ್ರರಂಗದ ಖ್ಯಾತ ನಟ ನಟಿಯರು ಕೂಡ ಕಟಿಂಗ್ ಮಾಡಿಸ್ಕೊಳ್ಳ ಖ್ಯಾತ ನಟ ನಟಿಯರು ಕೂಡ ಆಗಮಿಸಿದ್ದಾರೆ. ಆದರೆ ಇಲ್ಲಿ ಒಂದು ವಿಷಯವನ್ನ ತಾವೆಲ್ಲರೂ ಗಮನಿಸುವಂತದ್ದು, ಜಗ್ಗೇಶ್ ಅವರೇ ಈ ಒಂದು ಮದುವೆ ಸಮಾರಂಭದಲ್ಲಿ ಕಾಣ್ತಾ ಇಲ್ಲ. ಎಲ್ಲಿದ್ದೀರಾ ಯಶ್? ಸಾರಿ, ಎಲ್ಲಿದ್ದೀರಾ ಜಗ್ಗೇಶ್? ಎಲ್ಲಿದ್ದೀರಾ ಜಗ್ಗೇಶ್?
comes back like cracked a single meaning joke. Oh my God, what a beautiful mandahasa. ಜಗೇಶ್ ಸರ್, ಈ ಒಂದು ರಾಕಿಂಗ್ ಸ್ಟಾರ್ ಯಶ್ ರವರ ಒಂದು ಮದುವೆ ಸಮಾರಂಭದಲ್ಲಿ ತಾವು ಇಷ್ಟೊಂದು ಯಾಕೆ ತಡವಾಗಿ ಬಂದ್ರಿ? ಅವರು ಮೆಡಿಟೇಷನ್ ಜೊತೆಲಿ ಸಂಕೆ ಗಿಡನು ಕೊಟ್ಟಿದ್ರು, ಜಡೆ ಮಾಯಿಸಂದ್ರೆ ನೆಟ್ ಬರೋ ಸ್ವಲ್ಪ ಲೇಟ್ ಆಯ್ತು. ಅದು ಜಗೇಶ್ ಅವರೇ, ರಾಕಿಂಗ್ ಸ್ಟಾರ್ ಯಶ್ ಚಿಮಣಿ ಬುಟ್ಟಿ ನೀನು ಈ ಕಡೆಗೆ ಬಾ ಅಣ್ಣ, ಹೋಗಿ ನೀವು ವಿಶ್ ಮಾಡೋಣ. ಬಟ್ರೆ ಏನ ನಿಮ್ಮ ಪ್ರಾಬ್ಲಮ್? ಈಗ ರಾಕಿಂಗ್ ಸ್ಟಾರ್ ಯಶ್ ಅವರು ಕೊಟ್ಟಂತಹ ಒಂದು ಸಂಪಿಗೆ ಗಿಡವನ್ನ ಜಡೆ ಮಾಯಸಂದ್ರದಲ್ಲಿ ಯಾಕೆ ನೆಟ್ರಿ? ಒಂದು ಕೆಲಸ ಮಾಡ್ರಲ್ಲ, ನೀವೆಲ್ಲ ಸೇರ್ಕೊಬಿಟ್ಟು ಇಲ್ಲೇ ಒಂದು ಅರ್ಧ ಎಕರೆ ಜಮೀನು ಕೊಡಿಸ್ಬಿಟ್ಟು ಇಲ್ಲೇ ನೆಟ್ಬಿಟ್ಟು. ಅಂತೂ ಇಂತೂ ಜೀವನದಲ್ಲಿ ಇಬ್ರು ಲಾಕ್ ಆಗ್ಬಿಟ್ರಿ. ಸೀರಿಯಲ್ ಒಟ್ಟಿಗೆ ತೆಗೆದ್ರಿ, ಸಿನಿಮಾನು ಒಟ್ಟಿಗೆ ಮಾಡಿದ್ರಿ, ಈಗ ಹನಿಮೂನ್ ಒಟ್ಟಿಗೆ ಮಾಡ್ಕೊಂತ ಇದ್ರಿ. ಹುಷಾರು, ನಮ್ಮ ಹುಡುಗ ರಾಜ ಹುಲಿ. ಈ ರಾಜ ಹುಲಿಗೆ ಬಲೆ ಹಾಕಿರೋ ಗೋವಾ ಮೀನಣ್ಣ ನಾನು. ಸ್ಲಿಪ್ ಡಿಸ್ಕ್. ಓಕೆ ಬಸ್, ಅದೇ ಖುಷಿ ಒಟ್ಟಿಗೆ ಡ್ಯಾನ್ಸ್ ಮಾಡ್ರಿ ಹೇಳ್ತೀರ ಬಸ್. ಓಕೆ ಖಂಡಿತ. ನೋಡಿ ವೀಕ್ಷಕರೇ, ಈ ಒಂದು ಅದ್ದೂರಿಯಾದಂತಹ ಒಂದು ಮದುವೆ ಸಮಾರಂಭದಲ್ಲಿ ಕನ್ನಡ ಚಲನಚಿತ್ರರಂಗದ ಎಲ್ಲ ಸೆಲೆಬ್ರಿಟೀಸ್ಗಳು ಸೇರಿ ಈ ಒಂದು ವೇದಿಕೆಯ ಮೇಲೆ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಇದು ನಮ್ಮ ಚಾನೆಲ್ ನಲ್ಲಿ ಮಾತ್ರ ನೇರ ಪ್ರಸಾರ, ಇದು ನಮ್ಮ ಚಾನೆಲ್ ನಲ್ಲಿ. ಎಲ್ಲಿ ಸಾಂಗ್ ಬರಲಿ. ನಗುತ್ತಿರುವಾಗ ಮನಸ್ಸಿಗೆ ಹುಮ್ಮಸ್ಸು, ಬದುಕಲು ಕಲಿತಾಗ ಲೈಫ್ ಸಕ್ಸಸ್. ಇದು ಒಂದು ಜೀವನದ ಗಂಟೆಯಾಗುವ ಸಂಭ್ರಮದ ವಯಸ್ಸು. ಹಬ್ಬ 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 ಮದುವೆ ಹಬ್ಬ. ನಗುತ್ತಿರುವಾಗ ಮನಸ್ಸಿಗೆ ಹುಮ್ಮಸ್ಸು, ಬದುಕಲು ಕಲಿತಾಗ ಲೈಫ್ ಸಕ್ಸಸ್. ಇದು ಒಂದು ಜೀವನದ ಗಂಟೆಯಾಗುವ ಸಂಭ್ರಮದ ವಯಸ್ಸು. ಹಬ್ಬ 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 ಮದುವೆ ಹಬ್ಬ. ನೀವು ಹೆಣ್ಣಿನ ಕಡೆಯವರು, ನಾವು ಗಂಡಿನ ಕಡೆಯವರು. ಬಟ್ರೆ ನೀವ್ಯಾರ ಕಡೆಯವರು? ನಾವು ಅಡುಗೆ ಮನೆ ಕಡೆಯವರು. ನಮ್ಗೆ ಹೊಟ್ಟೆ ಸಿದ್ದೈತೆ, ನಾವು ಬರ್ತೀವಿ. ನೀವೆಲ್ಲ ಕಳಿಸ್ಬಿಟ್ಟು ಬನ್ನಿ. ಓಕೆ ಕಳ್ಸ್ಬಿಡ ಓಕೆ ಇದೇ ಖುಷಿಯಾಗಿರ್ಲಿ. ಓಕೆ, ಮದುವೆ ಸಮಾರಂಭ. ಥ್ಯಾಂಕ್ ಯು ಸೋ ಮಚ್. ತಾವೆಲ್ಲ ಈಗ ನೋಡಿದಿರಿ ಯಶ್ ಅವರ ಒಂದು ಅದ್ದೂರಿಯಾದಂತಹ ಮದುವೆ ಸಮಾರಂಭ. ಈ ಒಂದು ಸಂದರ್ಭದಲ್ಲಿ ಯಶ್ ಎಲ್ಲಿದ್ದೀರಾ? ಹಲೋ, ಏನು IT ರೇಡಾ? ಬಂದೆ. ಒನ್ಸ್ ಅಗೇನ್ ಮತ್ತೆ ಕಂಗ್ರ್ಯಾಚುಲೇಷನ್. ನಾನು ರಿಸೆಪ್ಷನ್ಗೆ ಬಂದಿರಲಿಲ್ಲ, ಹಾಗಾಗಿ ಸ್ವಲ್ಪ ಈಗ ಲೇಟಾಗಿ ಬಂದಿದ್ದೀನಿ. ನನ್ನ ವಿಶ್ವಾಸ ಇಟ್ಕೊಂಬಿಡಿ. ಓಕೆ, ಬನ್ನಿ ಜೋರ ಚಪ್ಪಾಳೆ. ಸೊ ಪ್ಲೀಸ್ ಹೇಳಿ ಶಿವಣ್ಣ, ಹೇಗಿತ್ತು ಈ ಪರ್ಫಾರ್ಮೆನ್ಸು? ಇಲ್ಲ, ತುಂಬ ಚೆನ್ನಾಗಿತ್ತು, ವೆರಿ ಇಂಟ್ರೆಸ್ಟಿಂಗ್. ಆಮೇಲೆ ಐ ಥಿಂಕ್ ಯಶ್ಗೂ ರಾಧಿಕಾ ಪಂಡಿತ್ಗೂ ಒಂದು ಐ ಥಿಂಕ್ ಇಟ್ಸ್ ಗಿಫ್ಟ್ ಥರ ಹೇಳ್ಬೋದು. ಕಾಮಿಡಿ ಕಲಾಡಿಗಳು ಬೇರೆ ರೀತಿ ಭಾವಿಸ್ಬಾರ್ದು ಅಷ್ಟೇ. ಇಟ್ ವಾಸ್ ಜಸ್ಟ್ ಅ ಜೋಕ್. ಆ್ಯಂಡ್ ಈವನ್ ಟಿ ವಿ ಇದ್ರಲ್ಲಿ ಅವಾಗ ಯಶ್ ಎಲ್ಲಿದ್ದೀರಾ ಯಶ್ ಅನ್ನೋದು, ಅದು ಪ್ರತಿ ಸರಿ ಒಂಥರ ಅದು ಏನಾಗೋಯ್ತು, ನ್ಯಾಷನಲ್ ಅಂತಮ್ ಥರ ಆಗೋಯ್ತು. ಎಲ್ಲಿದ್ದೀರಾ ಯಶ್. ಅಷ್ಟು ಮಟ್ಟ ನೆಸೆಸಿಟಿ ಇರಲಿಲ್ಲ. ಇನ್ಫ್ಯಾಕ್ಟ್ ಯಶ್ ನೋಡೋಕೆ ಹೋದ್ರೆ ಹಂಗೆ ಎಲ್ಲ ಫಂಕ್ಷನ್ಗೂ ಬಂದಿದ್ದಾರೆ. ಆ್ಯಕ್ಚುಲಿ ಯಸ್ ಕಮ್ ಫಾರ್ ಆಲ್ ದ ಇಶ್ಯೂಸ್, ಯಸ್ ಕಮ್ ಆ್ಯಂಡ್ ಐ ವಾಸ್ ದೇ. ಸಾಕ್ಷಿಗೆ, ಯಾಕಂದ್ರೆ ಸಾಕ್ಷಿ ಬೇಕಾಗಿಲ್ಲ, ಯಾಕಂದ್ರೆ ನನ್ನ ಜೊತೆಲೇ ನಾವೇ ವಿ ಯೂಸ್ ಟು ಟ್ರಾವೆಲ್ ಟುಗೆದರ್. ಸೊ ಹಂಗಿತ್ತು. ಅದಾದಮೇಲೆ US ಹೋದ್ರು, ಅದು ಪ್ರೋಗ್ರಾಮ್ಗೆ ಹೋದ್ರು. ಅಂಬರೀಷ್ ಅಣ್ಣನ ಹೋಗಿದ್ರು. ಆ್ಯಂಡ್ ಆಮೇಲೆ ಅದಾದಮೇಲೆ ನಾವು ಹೇಳಿದ್ವಿ, ಜಗೇಶ್ ಅವರು ಬಂದಿದ್ರು ಅವತ್ತು. ನಾವು ಹೇಳಿದ್ವಿ, ನಾವೆಲ್ಲ ಬಂದರೆ ಅವರೆಲ್ಲ ಬಂದಂಗೆ ಲೆಕ್ಕ ಅಂತ ಹೇಳಿದ್ವಿ. ಸೊ ಇಂಡಸ್ಟ್ರಿ ನಾವೆಲ್ಲ ಹೋಗಿದ್ರೆ ಅವರೆಲ್ಲ ಬಂದಿರೋ ಥರನೇ ಲೆಕ್ಕ. ಸೊ ಅಲ್ಲಿಗೆ ನಾನು ಅವತ್ತು ಕ್ಲಾರಿಫೈ ಮಾಡಿದೆ ಅದನ್ನು. ಅಬ್ಸಲ್ಯೂಟ್ಲಿ. ಅದಾದಮೇಲೆ ಮದುವೆ ಅಂತ ಬಂದಾಗ ಐ ಥಿಂಕ್ ಇಟ್ ವಾಸ್ ರಿಯಲಿ ಗುಡ್. ಯಾಕಂದ್ರೆ ರಾಧಿಕಾ ಪಂಡಿತ್ ಅವರು ಫಸ್ಟಿಂದ ಭಾಳ ಹಾರ್ಡ್ ವರ್ಕ್ ಮಾಡಿ ಮುದ್ದೆ ಬಂದಿರೋ ಹುಡುಗ, ತುಂಬ ಹಾರ್ಡ್ ವರ್ಕ್ ಮಾಡಿ ಈಸ್ ಎ ಸೂಪರ್ ಸ್ಟಾರ್ ಅಂತ ಭಾಳ ಖುಷಿ ಪಡಬೇಕು. ಆ್ಯಕ್ಚುಲಾಗಿ ಕನ್ನಡ ಇಂಡಸ್ಟ್ರಿಗೆ ಅಂತ ಒಂದು ದೊಡ್ಡ ಹೀರೋ ಬಂದಿರೋದು, ಇಷ್ಟು ಮಟ್ಟಿಗಾಗಿರೋದು ತುಂಬ ಖುಷಿಯಾದ ವಿಷಯ. ಆ್ಯಂಡ್ ಅಫ್ಕೋರ್ಸ್ ಅವ್ರ ಮ್ಯಾರೇಜ್ ಇದನ್ನ ಸಂಭ್ರಮನ ತುಂಬ ಲೈವ್ಲಿಯಾಗಿ, ಭಾಳ ಕಾಮಿಕಲ್ ಆಗಿ. ಆಮೇಲೆ TV ನವರು ಬಂದರು, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಪ್ರೇಮು, ಆಮೇಲೆ ರಕ್ಷಿತಾ, ಐ ಥಿಂಕ್ ಅವ್ರು ಅಷ್ಟು ಹಂಗೆಲ್ಲ ಮಾಡಲ್ಲ ಅಂತ ಕಣಕ್ಕೆ ಐನೋ. ಯಾಕಂದರೆ ರಕ್ಷಿತಾ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತು. ಅವ್ರು ಆ ರೀತಿ ಎಲ್ಲ ಸೆಲ್ಫಿ ಗಿಲ್ಫಿ ತಗೊಳ್ಳೋ ಹುಡುಗಿನೇ ಅಲ್ಲ, ಅವ್ರ ರೇಂಜೇ ಬೇರೆ. ಓ ಮೈ ಗಾಡ್, ಏನು ಹಿಂಗ ಕಮಾಲ್, ಅದೆಲ್ಲ ಇಲ್ವೇ ಇಲ್ಲ, ಆ ಸಮಾಚಾರ ಇಲ್ಲ. ಹಲೋ ಅಂತಾರೆ, ಮರ್ಯಾದೆ ಕೊಡ್ತಾರೆ, ಎಷ್ಟು ಬೇಕು ಅಷ್ಟೇ, ಬಟ್ ನಾಟ್ ದಟ್ ಮಚ್. ಪ್ರೇಮ್ದಂತೂ ಬ್ಯೂಟಿಫುಲ್. ವಾವ್, ಸೂಪರ್. ರಾಧಿಕಾ ಅವ್ರದಂತೂ 100% ಲವ್ಲಿ, ಅದೇ ಥರ ಆಯಿತು ವಾಯ್ಸ್. ಗ್ರೇಸ್ ಅದೇ ಥರನೇ ಇದ್ರು. ಸೂಪರ್, ಅದು ಮಾತ್ರ ಅಪ್ರಿಷಿಯೇಟ್ ಮಾಡ್ತಾರೆ. ಓವರ್ ಆಲ್ ಇಟ್ ವಾಸ್ ವೆರಿ ಗುಡ್. ಆ್ಯಂಡ್ ಅಗೈನ್ ಹ್ಯಾಪಿ ಮ್ಯಾರಿಡ್ ಲೈಫ್ ಯಶ್ ರಾಧಿಕಾ. ಚೆನ್ನಾಗಿ 100 ವರ್ಷ ಬದುಕಿ ಬಾಳಿ. So sweet.
ಆ್ಯಂಡ್ ಖಂಡಿತವಾಗ್ಲೂ ಅಷ್ಟೇ ಶಿವಣ್ಣ ಹೇಳಿದಾಗೇನೆ ನಾವೊಂದು ತಮಾಷೆ ಒಂದು ಎಂಟರ್ಟೈನ್ಮೆಂಟ್ ದೃಷ್ಟಿಕೋನದಿಂದ ಈ ಆ್ಯಕ್ಟನ್ನು ಇಟ್ಕೊಂಡಿರ್ತಕ್ಕಂಥದ್ದು. ಆ್ಯಂಡ್ ನಮ್ಮೆಲ್ಲರ ಕಾಮಿಡಿ ಕಿಲಾಡಿಗಳು ನಮ್ಮೆಲ್ಲರ ಹೃದಯಪೂರ್ವಕವಾಗಿ ಮತ್ತೊಮ್ಮೆ ಇಡೀ ತಂಡದಿಂದ ಯಶ್ ಹಾಗೂ ರಾಧಿಕಾ ಅವ್ರಿಗೆ ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು. ಆ್ಯಂಡ್ ಓಕೆ ಜಗಣ, ಹೇಗೆ ಅನಿಸ್ತು ನಿಮಗೆ ಆ್ಯಕ್ಟು? ನನಗೆ ಏನು ಖುಷಿ ಆಯಿತು ಅಂತ ಅಂದರೆ, ಯಶು ನಮ್ಮ ಕಲಾ ಕುಟುಂಬದ ಸದಸ್ಯ, ಅವನ ಮದುವೆ ಆದಂಥ ಶ್ರೀಮತಿಯು ನಮ್ಮ ಕಲಾ ಕುಟುಂಬದ ಸದಸ್ಯಣಿ. ಸೊ ಇವರಿಬ್ಬರಿಗೆ ಒಂದು ಕಾಮಿಡಿ ಕಿಲಾಡಿ ತಂಡ ಒಂದು ಸ್ಕಿಟ್ಟನ್ನ ಮಾಡಿ ಅವ್ರಿಗೆ ಒಂದು ಡೆಡಿಕೇಟ್ ಮಾಡಿದ್ದಿದೆಯಲ್ಲ, ಸಿ ದಿಸ್ ಇಸ್ ದಿ ಬ್ಯೂಟಿ. ಇದು ಮಧ್ಯ ಇವನು ಮೈಕ್ ಹಿಡ್ಕೊಂಡ್ಬಿಟ್ಟು ಎಲ್ಲಿದ್ದೀರಿ ಅಂತಿದ್ದ. ನನಗೆ ಯಾಕೋ ಡವ ಅಂತಾಯ್ತು. ಕಾರಣ ಯಾಕೆ ಅಂದರೆ ನಮ್ಮ ಸಿನಿಮಾ ಇದೆಯಲ್ಲ, ಕಲೆ ಇದೆಯಲ್ಲ, ಯಾವುದೇ ಕಾರಣಕ್ಕೆ ಮಾಧ್ಯಮನ ಬಿಟ್ಟು ನಾವು ಬದುಕೋಕ್ಕಾಗೋದೇ ಇಲ್ಲ. ನೀರಿಂದ ಆಚೆ ಬಿಸಾಕಿದ ಮೀನುಗಳಾಗೋಗ್ಬಿಡ್ತೀವಿ. ಮಾಧ್ಯಮ ನಾವು ಯಾವತ್ತೂ ಒಂದು ನಾಣ್ಯದ ಎರಡು ಮುಖಗಳು. ಅವ್ರಿಗೆ ನಾನು ಒಂದು ವಿನಂತಿ ಏನು ಹೇಳ್ತೀನಿ ಅಂದರೆ, ನಾವೆಲ್ಲ ಬೆಳೆದಿರೋದು ನಿಮ್ಮಿಂದ. ನಮ್ಮನ್ನು ನಿಮ್ಮ ಮಕ್ಕಳ ಥರ ನಿಮ್ಮ ಜೊತೆಯಲ್ಲೇ ಬೆಳೆಸ್ಕೊಂಡು ಕರ್ಕೊಂಡೋಗಿ ನಮ್ಮನ್ನು ಬೇರ್ಪಡಿಸ್ಬೇಡಿ. ನಾವು ಶಿವಣ್ಣವ್ರು ಅದೇ ಫೀಲ್ ಮಾಡಿದ್ವಿ. ಯಾವುದೇ ಇವಾಗ ದೊಡ್ಡ ಇದು ನಡೀತಾ ಇರುತ್ತೆ, ಅದು ರಾಜಕೀಯವಾಗೋ ಅಥವಾ ಒಂದು ನೀರಿನ ವಿಷಯವೋ ಗಡಿ ವಿಷಯವೋ ಏನೋ ಬಂದಾಗ ನಮ್ಮನ್ನು ಭಾಗವಹಿಸಿ ಅಂತ ಹೇಳಿ, ಬಟ್ ನಾವು ಯಾವುದೋ ಕಾರಣಾಂತರದ ಯಾರೋ ಸತ್ತೋಗಿರ್ತಾರೆ, ಯಾರೋ ಶೂಟಿಂಗ್ ಹೋಗ್ಬಿಟ್ಟಿರ್ತಾರೆ, ಯಾರೋ ಎಲ್ಲೋ ಹೋಗ್ಬಿಟ್ಟಿರ್ತಾರೆ, ಬಂದಿಲ್ಲ ಅಂದಾಗ ನಮ್ಮನ್ನು ದಯವಿಟ್ಟು ಬಲಿಪಶು ಮಾಡಬೇಡಿ ಅಂತ ವಿನಂತಿ ಮಾಡ್ತೀನಿ ನಾನು. ಥ್ಯಾಂಕ್ ಯು ಸೋ ಮಚ್. ನಮ್ಮ ಲೇಡಿ ವಾರ್ಡನ್ ರಕ್ಷಿತಾ ಅವರು ಏನು ಹೇಳ್ತಾರೆ? ಇದು ಜಡ್ಜ್ ಮಾಡೋದಕ್ಕಿಂತ ಐ ಥಿಂಕ್ ದ ಬಿಗ್ಗೆಸ್ಟ್ ಜಡ್ಜ್ಮೆಂಟ್ ಟುಡೇ ಇಸ್ ನಮ್ಮ ಶಿವಣ್ಣ ಇವತ್ತು ಬಂದು ನಮ್ಮ ವೇದಿಕೆ ಮೇಲೆ ಕೂತ್ಕೊಂಡು ನಮ್ಮ ಜೊತೆ ಕೂತ್ಕೊಂಡು ಈ ಆ್ಯಕ್ಟ್ ನೋಡಿರೋದು. ಅದು ಇದಕ್ಕಿಂತ ಖುಷಿಯಾದ ವಿಚಾರ ಬೇರೆ ಯಾವುದೂ ಇಲ್ಲ. ಸೊ ಈ ಆ್ಯಕ್ಟನ್ನು ನಾನು ಜಡ್ಜ್ ಮಾಡೋದಕ್ಕಿಂತ ನಂಗೆ ಶಿವಣ್ಣ ಇವತ್ತು ಒಂದು ಸೂಪರ್ ಸರ್ಟಿಫಿಕೇಟ್ ಕೊಟ್ಟರೆ, ರಕ್ಷಿತಾ ನನಗೆ ಜಡ್ಜ್ ಮಾಡೋಕ್ಕಿಂತ ಅವ್ರ ಜಡ್ಜ್ಮೆಂಟ್ ನಂಗೆ ಭಾಳ ಖುಷಿ ಕೊಡ್ತು ಅನ್ಸುತ್ತೆ ನನಗೆ. ಇವನ್ ಇಟ್ ವಾಸ್ ಅ ವೆರಿ ವೆಲ್ ಪರ್ಫಾರ್ಮ್ಡ್ ಆ್ಯಕ್ಟ್. ನಾನು ಮದುವೆಗೆ ಹೋಗೋಕ್ಕಾಗಲಿಲ್ಲ, ನಾನು ಪ್ರೇಮ್ ಇಬ್ರು ಮೈಸೂರಲ್ಲಿ ಇದ್ವಿ, ಪ್ರೇಮ್ ಶೂಟಿಂಗ್ ನಡೀತಾ ಇತ್ತು. ಸೊ ಟು ಯಶ್ ಅಂಡ್ ರಾಧಿಕಾ, ಆಲ್ ದ ಬೆಸ್ಟ್ ಆ್ಯಂಡ್ ಹ್ಯಾವ್ ಅ ವಂಡರ್ಫುಲ್ ಸಕ್ಸಸ್ಫುಲ್ ಹ್ಯಾಪಿ ಲೈಫ್ ಅಹೆಡ್. ಅಬ್ಸಲ್ಯೂಟ್ಲಿ. ಸೊ ಪರ್ಫಾರ್ಮೆನ್ಸ್ ವೈಸ್ ನಮ್ಮ ಕಿಲಾಡಿಗಳಲ್ಲಿ ಇವತ್ತು ನನಗೆ ಪ್ರವೀಣ್ ತುಂಬ ಇಷ್ಟ ಆದ. ಅವ್ನು ಮಧ್ಯದಲ್ಲಿ ಬಂದು ಆ ರಿಪೋರ್ಟರ್ ಥರ ಮಾತಾಡೋದು, ಯಶ್ ಎಲ್ಲಿದ್ದಾರೆ ಅಂತ, ಅದು ತುಂಬ ಚೆನ್ನಾಗಿತ್ತು. ಅದು ಮಧ್ಯದಲ್ಲಿ ಇಟ್ ವಾಸ್ ಅ ಕಾಮಿಡಿ ಆ್ಯಕ್ಟ್. ಸೊ ಅದು ಕಾಮಿಡಿ ಆ್ಯಕ್ಟ್ ತಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಈ ವಂಡರ್ಫುಲ್ ಆ್ಯಕ್ಟ್ ನೋಡಿದ್ರಿ, ಇಡೀ ತಂಡಕ್ಕೆ ಮತ್ತೊಮ್ಮೆ ಥ್ಯಾಂಕ್ಸ್ ಅನ್ನ ಹೇಳ್ತಾ ವೇದಿಕೆ ಕಡೆ ಕಳಿಸ್ತಾ ಇದೀನಿ. ಥ್ಯಾಂಕ್ ಯು ಸೋ ಮಚ್. ಹಾಕೊಳ್ತಾಳೆ ಅಲ್ಲಿ ಜೋರ ಚಪ್ಪಾಳೆ. ಓಕೆ, ಸೊ ಸೂಪರ್ ಆ್ಯಕ್ಟ್ನ ನೋಡಿದ್ರಿ. ಈಗ ನಮ್ಮ ಪ್ರೀತಿಯ ಶಿವಣ್ಣ ಅವ್ರನ್ನ ಒಂದೆರಡು ಮಾತು ಕೇಳೋಣ. ಅಣ್ಣ, ಈಗ ಶೂಟಿಂಗು ಚಿತ್ರೀಕರಣ ಹೇಗೆ ನಡೀತಾ ಇದೆ ನಿಮ್ಮದು? ಚೆನ್ನಾಗಿ ನಡೀತಾ ಇದೆ, ನೋ ಪ್ರಾಬ್ಲಮ್. ಶ್ರೀಕಂಠು ಯಾವ ಹಂತದಲ್ಲಿದೆ? ರಿಲೀಸಿಂಗ್ ನೆಕ್ಸ್ಟ್ ಮಂತ್ ಇಟ್ಸ್ ರಿಲೀಸಿಂಗ್. ಓಕೆ, ನೆಕ್ಸ್ಟ್ ಮಂತ್ ರಿಲೀಸ್ ಆಗ್ತದೆ. ಸೊ ಆ ಡಬ್ಬಿಂಗಿಗೆ ಬಂದಾಗ ನೀವು ನಮ್ಮ ಕಿಲಾಡಿಗಳೆಲ್ಲ ಭೇಟಿಯಾಗಿದೆ ನಿಮ್ಮನ್ನ. ಅದೇ ನನಗೆ ಭಾಳ ಖುಷಿ ಆಯ್ತು. ಯಾಕಂದರೆ ನಾನು ಯೂಶಲಿ ಎಲ್ಲ ಪ್ರೋಗ್ರಾಮ್ ನೋಡ್ತೀನಿ. ನಾನು ಈ ಪ್ರೋಗ್ರಾಮ್ ಕೆಲವರು ಹೇಳ್ತಾರೆ ನೋ ಐ ಡೋಂಟ್ ಹ್ಯಾವ್ ಟೈಮ್, ಅದೆಲ್ಲ ನಾನು ಸುಳ್ಳು ಹೇಳಲ್ಲ. ಸೊ ಸ್ವೀಟ್. 100% ನಾನು ಮನೇಲಿದ್ದಾಗ ಫ್ರೀ ಆಗಿದ್ದಾಗ ಐ ವಿಲ್ ವಾಚ್ ಆಲ್ ದ ಪ್ರೋಗ್ರಾಮ್ಸ್. ಕನ್ನಡ ಪ್ರೋಗ್ರಾಮ್ಸ್ ನಾನು ಬಿಡೋದೇ ಇಲ್ಲ. ಯಾಕಂದರೆ ಎಲ್ಲಿ ಟ್ಯಾಲೆಂಟ್ ಇರುತ್ತೆ ಅಂತ ಹೇಳಕ್ಕೆ ನೋಡಿ, ಇವತ್ತು ಅವರೆಲ್ಲ ಎಷ್ಟು ಅದ್ಭುತವಾಗಿ ಮಾಡ್ತಾರೆ. ನಾವು ನೆಕ್ಸ್ಟ್ ಪ್ಲ್ಯಾನ್ ಮಾಡ್ತಿದ್ದ, ನೆಕ್ಸ್ಟ್ ಆ ಹುಡುಗಿ ನಯನ ಅವ್ರನ್ನ ಯಾವುದೋ ನೆಕ್ಸ್ಟ್ ಸಿನಿಮಾಗೆ ಹಾಕೋಣ ಅಂತ. ನಾನು ಏನು ಹೇಳಿದ್ದೆ ನಿಜವಾಲ್, ಯಾಕಂದರೆ ಒಂದು ನ್ಯೂ ಕಮರ್ ಒಂದು ಚೆನ್ನಾಗಿದೆ ಆ ಹುಡುಗಿ ಹತ್ರ ಒಂದು ಇದು. ಅದಕ್ಕಂತ ಬೇರೆಯವರೆಲ್ಲ ಎಲ್ಲರಿಗೂ 100% ಯಾವ್ಯಾವ ಸಿನಿಮಾದಲ್ಲಿ ಬರುತ್ತೋ ಎಲ್ರಿಗೂ 100% ಚಾನ್ಸ್ ಕೊಡೋಕೆ ನಾನು ಟ್ರೈ ಮಾಡ್ತೀನಿ. ರಿಯಲಿ ಐ ಲೈಕ್ಡ್ ಇಟ್. ತುಂಬ ಚೆನ್ನಾಗಿತ್ತು. ಅದೇನೋ ಒಂದು ಐ ಥಿಂಕ್ ಋಣ ಅಂತ ಕಾಣುತ್ತೆ ಇಲ್ಲಿ ಬರಬೇಕು ಅಂತ. ಸೊ ಶ್ರೀಕಂಠಾಗಿ ಥ್ಯಾಂಕ್ಸ್ ಹೇಳ್ಬೇಕು ಅಷ್ಟೇ. ಖಂಡಿತ. ಸೊ ಇದೇ ಖುಷಿಲಿ ಒಂದು ಟೀಸರ್ ನಮಗಾಗಿ ಕಾಯ್ತಾ ಇದೆ. ಬಲಿ ಟೀಸರ್ ಆಫ್ ಶ್ರೀಕಂಠ ಆನ್ ದ ಸ್ಕ್ರೀನ್ ಪ್ಲೀಸ್. ಕರ್ನಾಟಕ ಹಿಂದೆಂದು ಕಂಡರಿಯದ ಸ್ಫೋಟಕ ಸುದ್ದಿ. ಭ್ರಷ್ಟ ಸರ್ಕಾರದ ವಿರುದ್ಧ ಜನಾಕ್ರೋಶ. ರೊಚ್ಚಿಗೆದ್ದ ಸಾರ್ವಜನಿಕರಿಂದ ಕಲ್ಲು ತೂರಾಟ, ವಾಹನಗಳು ಭಸ್ಮ. ಈ ಅನ್ಯಾಯ ತಡೆಯವರು ಯಾರು ಇಲ್ವಾ? ಹಾವಿನ ದೇಶ 12 ವರುಷ, ಹಾವಿನ ದೇಶ 12 ವರುಷ.
ಸೂಪರ್ ಆ್ಯಂಡ್ ಆಸಮ್ ಲುಕ್ ಶಿವಣ್ಣ. ಏನ್ ಎಂಟ್ರಿ ಆ್ಯಂಡ್ ಅದು ಹೇಳೋದೇ ಬೇಡ, ಪ್ರತಿ ಸಿನಿಮಾದಲ್ಲಿ ಹಾಗಿದ್ದೇ ಇರುತ್ತೆ. ಸೊ ಇಟ್ಸ್ ಲುಕ್ಸ್ ವೆರಿ ಸ್ಪೆಷಲ್ ಆನ್ ದ ಸ್ಕ್ರೀನ್ ಆ್ಯಂಡ್ ಬಳೆ ಗಿಳೆ ಎಲ್ಲ ಹಿಂಗೆ ಅನ್ಕೊಂಡು ಪ್ಲೀಸ್ ಹೇಳಿ ಶಿವಣ್ಣ ನಮಗೆ. ಐ ಥಿಂಕ್ ಮಂಜು ಸುರಾಜ್ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಒಬ್ಬ ನ್ಯೂ ಡೈರೆಕ್ಟರ್ ಇಡೀ ಕತೆ ಹೇಳೋ ರೀತಿ ತುಂಬ ಚೆನ್ನಾಗಿದೆ. ಅಂದರೆ ನಿಮ್ಮನ್ನ ಹಂಗೆ ಕರ್ಕೊಂಡು ಇಟ್ ಟ್ರಾವೆಲ್ಸ್, ಇಟ್ಸ್ ಜಸ್ಟ್ ಲೈಕ್ ಎ ಟ್ರಾವೆಲ್. ಆ ಟ್ರಾವೆಲ್ಲಿ ಇವನ ಜೀವನ ಕತೆ ಒಂದು ಟ್ರಾವೆಲ್ ಆಗ್ತಾ ಹೋಗುತ್ತೆ. ಫ್ಯಾಂಟಾಸ್ಟಿಕ್ ಬರಲಿ ಜೋರಾದ ಚಪ್ಪಾಳೆ. ಆಸಮ್ ಆಗಿತ್ತು. ಆ್ಯಂಡ್ ನಮ್ಮ ಇಡೀ ತಂಡದ ಕಡೆಯಿಂದ ಸಿನಿಮಾ ಸೂಪರ್ ಸಕ್ಸಸ್ ಆಗಲಿ. ಥ್ಯಾಂಕ್ ಯು. ಇಲ್ಲಿಗೆ ಒಂದು ದೊಡ್ಡ ಹಂತ ನಾವು ತಲುಪಿದ್ದೀವಿ. ಶಿವಣ್ಣ ನಮ್ಮ ಒಟ್ಟಿಗಿದ್ರು, ಬಂದರು, ನಮಗೆಲ್ಲ ಹರಿಸಿದ್ರು, ಆಶೀರ್ವಾದ ಮಾಡಿದ್ರು. ಮತ್ತು ಅವ್ರಿಗೆ ನಾವು ಹೃದಯಪೂರ್ವಕವಾದ ಥ್ಯಾಂಕ್ಸನ್ನು ಹೇಳ್ತಾ, ಅವರ ಸಮಯಕ್ಕೆ ನಾವು ಬೆಲೆನೇ ಕಟ್ಟಕ್ಕಾಗಲ್ಲ ಅಂತ ಸಮಯ ನಮ್ಮ ಒಟ್ಟಿಗೆ ಕಳೆದಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಬೀಳ್ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. The one and only evergreen hat-trick hero Dr. Shivraj Kumar sarge thank you so much. Nanesh bali jora chappale. मेरी सपनों की रानी कब आएगी तू, आए रुत मस्तानी कब आएगी तू, मेरी गाली जिंदगानी कब आएगी तू, चलिया तू चलिया. ಒಬ್ಬ ಗಂಡ ಮನೇಲಿ ಸೈಲೆಂಟಾಗಿ ಕೂತವನೆ ಅಂತಂದ್ರೆ ಅವನು ಸಂಸಾರದ ಫ್ಯೂಚರ್ ಬಗ್ಗೆ ಏನೋ ಡೀಪಾಗಿ ಯೋಚನೆ ಮಾಡ್ತವನೆ ಅಂತ ಅರ್ಥ. ಅದೇ ಹೆಂಡತಿ ಮನೇಲಿ ಏನೋ ಯೋಚನೆ ಮಾಡ್ಕೊಂಡು ಕೂತವಳೆ ಅಂತಂದ್ರೆ ಅವಳು ಸಂಸಾರದ ಫ್ಯೂಚರ್ ಬಗ್ಗೆ ಡೀಪ್ ಆಗಿ ಯೋಚನೆ ಮಾಡ್ತಾವಳೆ ಅಂತ ಅರ್ಥನ. ನಮ್ಮ ತಾಯಣೆ ಇಲ್ಲ, ಅವಳಿಗೆ ಹುಚ್ಚಿಡ್ಬಿಟ್ಟೈತೆ ಅಂತ ಅರ್ಥ. ಬಿಡಿ, ಈ ಗಂಡ ನನ್ನ ವಾಯ್ಸು ಔಟ್ ಆಗಬೇಕು ಅಂತಂದ್ರೆ ಹೆಂಡತಿ ಆದವಳು ವಾಯ್ಸು ಮ್ಯೂಟ್ ಆಗಿರ್ಬೇಕು ಮನೇಲಿ. ಇವಾಗ ನನ್ನ ವಾಯ್ಸು ಇಷ್ಟೊಂದು ಜೋರಾಗಿ ಔಟ್ ಆಯ್ತೈತೆ ಅಂದ್ರೆ ನಾನು ಹೆಂಡತಿ ಜಗಣ ಮನೇಲಿಲ್ಲ ಅಂತ ಅರ್ಥ. ಡೆಲಿವರಿಗೆ ಹೋಗೋಣ ತವ್ರ ಮನೆಗೆ. ಪ್ರಕಾಶ್ ಅವರೇ ಇದು ಬೇರೆ ಯಾರು? ಓ ಮಂಜಾರು ಹೇಳಿ. ಏನಿಲ್ಲ, ನನಗೊಂದು ಸ್ವಲ್ಪ ಕೆಲಸ ಇತ್ತು, ಹೊರಗಡೆ ಹೋಗ್ತಾ ಇದ್ದೆ. ಬನ್ನಿ. ನಾನು ಹೆಂಡತಿ ಏನಾರ ಬಂದ್ರೆ ಈ ಕೀ ಕೊಟ್ಬಿಡ್ತೀರಾ? ಓ ಆಯ್ತು, ಸರಿ ಬನ್ನಿ. ಥ್ಯಾಂಕ್ ಯು ಪ್ರಕಾಶ್. ಆಯ್ತಾಯ್ತು. ಇದು ಬೇರೆ ಮಾಡ್ಬೋದು ಅಮ್ಮ ಕಾಂಡ. ಏನು ಹೇಳಿ, ಈ ಹಸಿರು ಕಲರ್ ಹಳೆ ನೈಟಿ, ಆರಾಡ ತಲೆ ಕೂದಲು, ಕೈ ಬಳೆ ಸೌಂಡು, ಆಗಾಗ ನಮ್ಗುಗಿಯ ಬಾಯಿ, ಅಂದ್ರೆ ಅರ್ಥಾತ್ ಈ ಹೆಂಡತಿಯನ್ನ ಪ್ರಾಡಕ್ಟ್ ಮನೇಲಿ ಇರಬೇಕು, ಆವಾಗಲೇ ಚಂದ. ಇಲ್ಲ ಅಂತಂದ್ರೆ ಬೋಲೆ ಬೇಜಾರಾಗ್ಬಿಡ್ತದೆ. ಹೆಂಡತಿ ಮಾಡಿದ ಸಾಂಬಾರ್ನಲ್ಲಿ ಉಪ್ಪಿಲ್ಲ ಎಂದು ಹೇಳಲು ಎದರಿ ಮನೆಯಿಂದ ಹೊರಗೆ ಹೋಗಿ ಹೆಂಡತಿಗೆ ಫೋನ್ ಮಾಡಿದ ಗಂಡ. ಅಯ್ಯೋ, ಮೀಟರ್ ಗಂಡ, ಸ್ಪೀಡ್ ಮೇಂಟೈನ್ ಮಾಡ್ತಿರೋ ಹೆಂಡತಿ. ಮನೆ ಬೀಗ ಹಾಕೊಂಡು ಎಲ್ಲೋದ್ರಿ ಇವರು? ಇಲ್ಲೇನಾದ್ರೂ ಇಟ್ಟಿದಾರಾ? ಇಲ್ಲೂ ಇಲ್ಲ. ಈಗ ಮನೆ ಬೀಗ ಹಾಕೊಂಡು ಎಲ್ಲೆಲ್ಲೋ ಹೋದ್ರೆ ನಾನೇನ್ ಮಾಡ್ಬೇಕು? ಪಕ್ಕದ ಮನೆ ಪ್ರಕಾಶ್ ಅವ್ರ ಹತ್ರ ಏನಾದ್ರೂ ಕೊಟ್ಟಿದ್ದಾರಾ? ನಮ್ಮ ಏರಿಯಾದವರೆಲ್ಲ ಏನಾರ ನಮ್ಮ ಮನೆ ಬಾಗಿಲು ಕೊಟ್ಟ ಪ್ರೋಗ್ರಾಮ್ ಇಟ್ಕೊಂಡಿದ್ರೆ ಹೆಂಗಿರ್ಲ? ಯಾರು? ಅಂಬಿಕಾ ಅವರು ಹೇಳಿ. ನಮ್ಮ ಯಜಮಾನ್ರು ಏನಾದ್ರು ಮನೆಗೆ ಕೊಟ್ಟೋದ್ರಾ? ಇಲ್ವಲ್ಲ, ಕೊಟ್ಟಿಲ್ಲ. ಇಲ್ವಾ? ಇಲ್ಲ. ಥ್ಯಾಂಕ್ ಯು ಪ್ರಕಾಶ್ ಅವರು. ಸರಿ ಬಿಡಿ. ದರಿದ್ರದವನು ಮನೆಗೆ ಕೊಟ್ಟೋಗಿಗೆ ಏನಾಗಬೇಕು? ಇಲ್ಲೆಲ್ಲೋ ತಿರುಗಾಡಕ್ಕೆ ಹೋಗ್ತಾನೆ ಮಾರಿ. ನಾನೇನ್ ಮಾಡ್ಬೇಕಿಲ್ಲಿ? ಬಿದ್ದು ಸಾಯ್ಬೇಕೇನು? ಮನುಷ್ಯ ಸರಿನೇ ಆಗಲ್ಲ. ಯಬ್ಬಾ, ನೀ ಬಂದು ನಿಂತಾಗ ನಿಂತು ನೀ ನಕ್ಕಾಗ ಸೋತೆ ನಾನಾಗ. ಅಂಬಿಕಾ ಅವರೇ, ಕಾಫಿ ಏನಾದ್ರು ಕುಡಿತೀರಾ? ಬೇಡ ಪ್ರಕಾಶ್ ಅವರೇ, ಪರವಾಗಿಲ್ಲ. ಬೇಡವಾ? ಬೇಡ. ಟೀ ಏನಾದ್ರು ಕುಡಿತೀರಾ? ಮಾಡ್ಕೊಬರಲ್ಲ? ಥ್ಯಾಂಕ್ಸ್ ಪ್ರಕಾಶ್ ಅವರೇ, ಪರವಾಗಿಲ್ಲ. ಇಫ್ ಯು ಡೋಂಟ್ ಮೈಂಡ್, ನಮ್ಮ ಯಜಮಾನ್ರಿಗೆ ಒಂದು ಫೋನ್ ಮಾಡಿ ಎಲ್ಲಿದ್ದೀರಾ ಕೇಳ್ತೀರಾ? ಹೌದಾ? ಅದಕ್ಕೇನಂತೆ, ವೈ ನಾಟ್? ಅಂಬಿಕವ್ರೆ, ಈ ತಾನೇ ಫ್ರೆಂಡಿಗೆ ಕಾಲ್ ಮಾಡಿದೆ, ಕರೆನ್ಸಿ ಎಲ್ಲ ಕಟ್ಟಾಗ್ಬಿಟ್ಟೈತೆ. ಓ ಹೌದಾ? ಪರವಾಗಿಲ್ಲ ಬಿಡಿ ಪ್ರಕಾಶ್ ಅವ್ರು, ಏನ್ ಮಾಡಕ್ಕಾಗುತ್ತೆ? ಪರವಾಗಿಲ್ವಾ? ಪರವಾಗಿಲ್ಲ.
ಅಂಬಿಕವ್ರೆ ನಿಮ್ ಗಂಡ ಬರೋದು ಎಷ್ಟೊತ್ತಾಗುತ್ತೋ ಏನೋ ಯಾಕೆ ನೀವು ನಮ್ಮನೆ ಒಳಗಡೆ ಇರಬಾರ್ದು? ಅಯ್ಯೋ ಪ್ರಕಾಶ್ ಅವರೇ ಬೇಡ, ನಿಮ್ಗೆ ತೊಂದ್ರೆ ಸುಮ್ನೆ. ತೊಂದ್ರೆ ಏನಕ್ಕೆ? ನಾನು ಹೆಂಡ್ತಿ ಮನೇಲಿ ತವ್ರ ಮನೆಗೆ ಹೋಗಿಲ್ವಾ? ಏನಂದ್ರಿ? ಏನಿಲ್ಲ ನೋಡಿ, ನನ್ನ ಮನ್ಸಲ್ಲೂ ನಿಮ್ ಬಗ್ಗೆ ಯಾವುದೇ ರೀತಿಯಾದ ಫೀಲಿಂಗ್ಸ್ ಇಲ್ಲ, ನಿಮ್ಮ ಮನ್ಸಲ್ಲೂ ಯಾವುದೇ ರೀತಿಯಾದ ಫೀಲಿಂಗ್ಸ್ ಇಲ್ಲ, ಇಬ್ರು ಮನ್ಸಲ್ಲೂ ಯಾವುದೇ ಫೀಲಿಂಗ್ಸ್ ಇಲ್ಲ ಅಂದ್ಮೇಲೆ ನಮ್ಮ ಮನೆ ಒಳಗಡೆ ಬರಕ್ ಯಾಕೆ ಟೆನ್ಷನ್ ನಿಮ್ಗೆ ಅಂತ. ಅಂದ್ರೆ ನೋಡಿ, ಈಗ ನನ್ನ ಹೆಂಡ್ತಿ ಏನಾರು ನಮ್ಮನೆ ಬೀಗ ಹಾಕೊಂಡ್ಬಿಟ್ಟು ಕೀ ತಗೊಂಡು ನನಗೆ ಕೊಡದಲ್ಲೇ ಹೋಗ್ಬಿಟ್ಟಿರ್ತಾಳೆ. ಅವಾಗ ನಾನು ನಮ್ಮ ಮನೆ ಬಾಗಿಲಲ್ಲಿ ನಾಯಿ ತರ ಕಾಯ್ತಾ ಕೂತಿರ್ತೀನಿ. ಅವಾಗ ನೀವು ನನ್ನನ್ನ ನೋಡ್ಬಿಟ್ಟು ಮನೆ ಒಳಗಡೆ ಕರಿತಿರೋ ಇಲ್ವೋ? ಅಯ್ಯೋ ಕರೀದಾಗ ಹಾಗೆ ಇರಕ್ಕಾಗುತ್ತಾ? ಕರಿತೀನಿ ಪ್ರಕಾಶ್ ಅವರೇ. ಅಂದ್ರೆ ನಿಮಗ್ ಮಾತ್ರ ಮನುಷ್ಯತ್ವ ಐತೆ, ನಮಗ್ ಮನುಷ್ಯತ್ವ ಇಲ್ಲ ಅಂತನಾ? ಅಥವಾ ನಾನು ಮನುಷ್ಯನೇ ಅಲ್ಲ ಅಂತನಾ? ಅಯ್ಯೋ ನಾನು ಹಾಗೆ ಹೇಳಿದ್ದಲ್ಲ. ನೀವ್ ಹಂಗ ಹೇಳಿಲ್ಲ ಅಂದ್ರೆ ಅದೇ ಅರ್ಥ ನೋಡಿ. ಈಗ ಬರ್ತಿರೋ ಇಲ್ವೋ ನೀವು? ಬರ್ತೀನಿ. ನಡಿ ನಡಿ ನಡಿ. ಪ್ರಕಾಶ್ ಅವರೇ, ನಿಮ್ ಹೆಂಡತಿ ತವ್ರ ಮನೆಗೆ ಹೋದ್ರು ಕೂಡ ಮನೆನ ತುಂಬಾ ನೀಟಾಗಿ ಇಟ್ಕೊಂಡಿದ್ದೀರಿ. ನಾವ್ ಹಂಗೆ ಮನೆ ಮತ್ತೆ ಮನಸ್ಸನ್ನ ಯಾವಾಗ್ಲೂ ನೀಟಾಗಿ ಓ ಹೌದಾ? ಬನ್ನಿ ಕೂತ್ಕೊಳ್ಳಿ. ನಿಮ್ ಪಕ್ಕ ಕೂತ್ಕೊಳ್ಳೋದಾ? ನೋಡಿ ಅಂಬೇಕವ್ರೆ, ನಿಮ್ ಮನ್ಸಲ್ಲೂ ಯಾವುದೇ ಫೀಲಿಂಗ್ಸ್ ಇಲ್ಲ, ನನ್ನ ಮನ್ಸಲ್ಲೂ ಯಾವುದೇ ಫೀಲಿಂಗ್ಸ್ ಇಲ್ಲ, ಇಬ್ರು ಮನ್ಸಲ್ಲೂ ಯಾವುದೇ ಫೀಲಿಂಗ್ಸ್ ಇಲ್ಲ ಅಂತಂದ್ಮೇಲೆ ಎಲ್ಲಿ ಕೂತ್ಕೊಂಡ್ರೆ ಏನು? ಲಾಜಿಕ್ ಅಷ್ಟೇ. ಲಾಜಿಕ್ ಅಂತೀರಿ ಅಷ್ಟೇ ತಾನೇ? ಅಷ್ಟೇ. ಓಕೆ. ಹಬ್ಬಬ್ಬಬ್ಬಬ್ಬಬ್ಬಾ, ಆಫೀಸಲ್ಲಿ ಕೆಲಸ ಮಾಡಿ ಮಾಡಿ ತಲೆ ಎಲ್ಲ ಚಿಚ್ಚಿಡಿ ಹೋಗಿದೆ. ಯಾವಾಗ ತಲೆ ದಿಂಬಿ ಕೊಟ್ಟಿದ್ದೇನೆ ತಲೆ ಅಂತ ಅನಿಸ್ತಾ ಇತ್ತು. ಹೌದಾ? ನಿದ್ದೆ ಬರ್ತಾ ಇದೆ. ನೋಡ್ರಿ, ಬೆಡ್ರೂಮ್ ಅಲ್ಲಿ ಮಲ್ಕೊಬಿಡಿ. ನೋಡಿ ನೋಡಿ, ಮತ್ತೆ ನೀವು ತಪ್ಪಾಗಿ ತಿಳ್ಕೊಂತಿದ್ದೀರಾ. ನಿಮ್ಮ ಮನ್ಸಲ್ಲೂ ಯಾವುದೇ ಫೀಲಿಂಗ್ಸ್ ಇಲ್ಲ, ನನ್ನ ಮನ್ಸಲ್ಲೂ ಯಾವುದೇ ಫೀಲಿಂಗ್ಸ್ ಇಲ್ಲ, ಇಬ್ರು ಮನ್ಸಲ್ಲೂ ಯಾವುದೇ ಫೀಲಿಂಗ್ಸ್ ಇಲ್ಲ ಅಂದಮೇಲೆ ತಾವು ಎಲ್ಲಿ ಮಲ್ಕೊಂಡ್ರೇನು? ಪರವಾಗಿಲ್ಲ ಪ್ರಕಾಶ್ ಅವರೇ, ನಾನು ಇಲ್ಲೇ ರಿಲ್ಯಾಕ್ಸ್ ಆಗ್ತೀನಿ. ಹೌದಾ? ಸರಿ. ಅಲ್ಲ, ಒಳಗಡೆ ಮಲ್ಕೊಂಡ್ರೆ ನಿಮ್ಗೆ ಏನೋ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೇನೋ, ಸ್ವಲ್ಪ ಮೈಂಡ್ ಫ್ರೀ ಆಗ್ಬೋದು ಅಂತ ಹೇಳಿದೆ ಅಷ್ಟೇ. ನನ್ನ ಮನ್ಸಲ್ಲಿ ಏನು ಇಲ್ಲಪ್ಪ. मुझे कुछ कुछ हो गया, ये चुचो चुचो विषया, मुझे कुछ कुछ हो गया, ये चुचो चुचो विषया, दिल तो पागल हो गया, ये तो आसिया का हुच 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 हुच. ಅಯ್ಯೋ ಸಾರಿ ಪ್ರಕಾಶ್ ಅವ್ರೆ, ನಿದ್ದೆಯಲ್ಲಿ ಏನಾದ್ರೂ ಮಾಡ್ಬಿಟ್ನಾ? ಏನ್ ಅಂಬೇಕವ್ರೆ ನೀವು ಮತ್ತೆ ಲಾಜಿಕ್ ಮಿಸ್ ಮಾಡ್ತಿದ್ದೀರಲ್ಲ. ನಿಮ್ ಮನ್ಸಲ್ಲೂ ಏನೂ ಇಲ್ಲ, ನನ್ನ ಮನ್ಸಲ್ಲೂ ಏನೂ ಇಲ್ಲ, ಇಬ್ರು ಮನ್ಸಲ್ಲೂ ಏನೂ ಇಲ್ಲ ಅಂದ್ಮೇಲೆ ಭುಜದ ಮೇಲೆ ಮಲ್ಕೊಂಡ್ರೆ ತಾನೇ ಏನು? ಲಾಜಿಕ್ ಅಲ್ವಾ? ಲಾಜಿಕ್ ಲಾಜಿಕ್ ಅಷ್ಟೇ. ಬಾತ್ರೂಮ್ ಎಲ್ಲಿದೆ ಪ್ರಕಾಶ್ ಅವ್ರೆ? ಅವ ಹಿಂಗ್ ಹೋಗ್ಬಿಟ್ಟು ಹಿಂಗ್ ರೆಡಿ ತಗೊಂಬಿಡಿ. ಓಕೆ ಓಕೆ. ಹಬ್ಬಬ್ಬಬ್ಬಬ್ಬಬ್ಬಾ, ಅಂಬಿಕಾ ಎಲ್ಲೋದ್ಲು? ಪ್ರಕಾಶ್ ಅವರೇ, ಅವನವನು ಮಂಜು ಅವರು. ಹೇಳಿ ಮಂಜು ಅವರೇ. ಅಲ್ಲ, ನನ್ನ ವೈಫ್ ಏನಾದ್ರು ಬಂದಿಲ್ಲ ಅಂತ. ಬಂದಿಲ್ಲ ನೋಡಿ, ಬೆಳಿಗ್ಗೆ ಹೋದವಳು ಇಷ್ಟೊತ್ತಾದ್ರೂ ಬಂದಿಲ್ಲ. ಕಡ್ದು ಕಟ್ಟ ಹಾಕುವಂತ ಕೆಲಸ ಏನಿರುತ್ತೆ ಅವಳಿಗೆ? ಒಂದು ಮೊಬೈಲ್ ತಗೊಳ್ಳೆ ಅಂತ ಹೇಳ್ತೀನಿ, ನಾನು ಮಾತೇ ಕೇಳಲ್ಲ ಅಂತಾಳೆ. ಪಾಪ ಮಂಜು ಅವ್ರೆ, ಅಂತ ಸ್ವೀಟ್ ವೈಫ್ ಯಾಕೆ ಬೈತೀರಾ? ಏನ್ ಕಮಿಟ್ಮೆಂಟು ಏನು? ಯಾರ ಮನೇಲಿ ಮಕ್ಕ ತೊಳೆಯಕ್ಕೆ ಹೋಗೋರು ಏನೋ? ಏನಿಲ್ಲ, ಅವ್ರ ಆಫೀಸ್ ಹತ್ರ ಹೋಗ್ಬಿಟ್ಟು ಕೇಳ್ಕೊಂಬಂದ್ಬಿಡಿ ಅಂದೆ. ಸರಿ, ನಾನು ಆಫೀಸ್ ಹತ್ರ ಹೋಗಿ ಕೇಳ್ಕೊಂಡ್ ಬರ್ತೀನಿ. ಅಕಸ್ಮಾತ್ ಅವಳು ಏನಾರು ಬಂದ್ರೆ ಕೀ ಕೊಟ್ಬಿಡ್ತೀರಾ? ಖಂಡಿತ, ನಿಮ್ ಪ್ರಾಪರ್ಟಿ ನಮ್ಗೆ ಯಾಕೆ ಸ್ವಾಮಿ, ಕೊಟ್ಬಿಡ್ತೀನಿ. ಪ್ರಕಾಶ್ ಅವ್ರೆ, ಯಾರು ಬಂದಿದ್ದು? ಯಾರ ಅಣ್ಣಮ್ಮಂಗೆ ಚಂದ ಎತ್ತಕ್ಕೆ ಅಂತ ಬಂದಿದ್ದ, ದುಡ್ಡು ಕೊಟ್ಟು ಕಳಿಸ್ಬಿಟ್ಟೆ. ನೀವು ಸ್ವೀಟ್ ಅಂದಾಗ ನೆನಪಾಯ್ತು. ನಿಮ್ಮ ವಾಯ್ಸು ಸಿಕ್ಕಾಪಟ್ಟೆ ಸ್ವೀಟ್ ಆಗಿದೆ, ನೀವು ತುಂಬಾ ಸ್ವೀಟ್ ತಿಂತೀರಾ ಅಂತ. ಇಲ್ಲಪ್ಪ, ನಂಗೆ ಸ್ವೀಟ್ ಅಂದ್ರೆ ಇಷ್ಟ ಇಲ್ಲ. ನಂಗೆ ಖಾರ ಅಂದ್ರೆ ತುಂಬಾ ಇಷ್ಟ. ಖಾರನೇ ಜಾಸ್ತಿ ತಿಂತೀನಿ. ಖಾರ ಜಾಸ್ತಿ ತಿಂತೀರಾ? ನೀವೇನು ಹೇಳಿ, ನೀವು ಖಾರ ಜಾಸ್ತಿ ತಿಂದ್ರೂ ನಿಮ್ಮ ವಾಯ್ಸ್ ಮಾತ್ರ ಸ್ವೀಟ್ ಆಗಿದೆ. ನೋಡಿ ಅಂಬಿಕಾ ಅವ್ರೆ, ನಿಮ್ಮ ಮನ್ಸಲ್ಲೂ ಯಾವುದೇ ಫೀಲಿಂಗ್ಸ್ ಇಲ್ಲ, ನನ್ನ ಮನ್ಸಲ್ಲೂ ಯಾವುದೇ ಫೀಲಿಂಗ್ಸ್ ಇಲ್ಲ, ಇಬ್ರು ಮನ್ಸಲ್ಲೂ ಯಾವುದೇ ಫೀಲಿಂಗ್ಸ್ ಇಲ್ಲ ಅಂದಮೇಲೆ ತೊಡೆ ಮೇಲೆ ಮಲ್ಕೊಂಡ್ರೆ ತಾನೇ ಏನು? ಲಾಜಿಕ್ ಅಷ್ಟೇ. ಸರಿ, ನಿಮ್ಮ ಹಾಬೀಸ್ ಏನು? ವಾಚಿಂಗ್ ಟಿವಿ, ರೀಡಿಂಗ್ ಬುಕ್ಸ್. ವಾಚಿಂಗ್ ಟಿವಿ, ರೀಡಿಂಗ್ ಬುಕ್ಸ್. ವಾಚಿಂಗ್ ಟಿವಿ ಅಂದ್ರಲ್ಲ, ಏನೇನು ನೋಡ್ತೀರಾ? ನಾನು ಅದು ಶೋ ಬರ್ತದಲ್ಲ, ಒಂದು ಕಾಮಿಡಿ ಕಿಲಾಡಿಗಳು, ಮಿಮಿಕ್ ರಾಜು ಅವ್ರದ್ದು. ಕಾಮಿಡಿ ಕಿಲಾಡಿ. ನನ್ನ ಹಾಬೀಸ್ ಕೇಳಿದ್ರಿ, ನಿಮ್ಮ ಹಾಬೀಸ್ ಹೇಳ್ತೀರಾ? ನನ್ನ ಹಾಬೀಸಾ? ಅದು ಒಳ್ಳೆತನ,
ಕಷ್ಟದಲ್ಲಿರೋರಿಗೆ ಒಳ್ಳೇದು ಮಾಡೋದು, ಎಲ್ಲೆಲ್ಲಿ ಯಾರ್ಯಾರು ಪ್ರಾಬ್ಲಮ್ ಇದ್ರು ಅವ್ರಿಗೂ ಸಾಲ್ವ್ ಮಾಡೋದು, ಆಮೇಲೆ ಯಾರು ಸಮೀಪ ಸಿಕ್ಬಿಟ್ರೆ ಕ್ಯಾಚ್ ಹಾಕೊಬಿಡೋದು. ಅಂದ್ರೆ ಒಳ್ಳೆತನ ಎಲ್ಲಿ ಸಿಕ್ಕರು ಕ್ಯಾಚ್ ಹಾಕೋಬೇಕು ಅಂತ ನಮ್ಮ ಮಠಾಧೀಶರು ಹೇಳ್ಕೊಟ್ಬಿಟ್ಟಾರೆ. ಹೌದಾ? ಏನಂತ ಕರೀತಾರೆ ನನ್ನನ್ನ? ಕ್ಯಾಚ್ ಆಫೀಸರ್ ಅಂತಾರೆ. ಕ್ಯಾಚ್ ಆಫೀಸರ್ ಅಂದ್ರೆ ಏನು? ಕ್ಯಾಚ್ ಆಫೀಸರ್ ಅಂದ್ರೆ ಗೊತ್ತಿಲ್ವಾ? ನೋಡಿ, ನೀವು ಪುರ್ಸೊತ್ತಾಗಿದ್ದಾಗ ನಮ್ಮ ಮಠಾಧೀಶರಿಗೆ ಒಂದ್ಸಲ ಸಿಕ್ಕಿ ಅವರು ಡೀಟೇಲ್ ಆಗಿ ಹೇಳ್ಕೊಡ್ತಾರೆ. ಒಳ್ಳೆ ನಾಯಿ ಪಾಡಾಗೋಯ್ತು, ಯಾವನ್ಗೂ ಬೇಡ ಈ ಕಷ್ಟ. ಉಗುರೆಲ್ಲ ಬೆಳೆಸ್ಬಿಟ್ಟಿದ್ದೀರಾ? ಏನಾಯ್ತು? ಸ್ವಲ್ಪ ನೀರು ತರ್ತೀರಾ? ಓ, ನೀರಾ? ಪ್ರಕಾಶ್ ಅವರೇ ಯಾವನ್ ಮಂಜು ಅವರೇ, ಹೇಳಿ ಮಂಜು ಅವರೇ. ನನ್ನ ವೈಫ್ ಏನಾರು ಬಂದಿದ್ಲಾ? ಬಂದಿಲ್ವಾ? ಇಲ್ಲ. ನೋಡಿ ಬಿಸ್ಲಲ್ಲಿ ಗಂಡ್ಕೊಂಡು ಆಫೀಸ್ ಹತ್ರ ಹೋಗಿದ್ ಬಂದೆ, ಅಲ್ಲೂ ಇಲ್ವಂತೆ. ಒಂದ್ 2-3 ಕಡೆ ಹುಡುಕ್ತೆ, ಅಲ್ಲೂ ಇಲ್ಲ ಅಂತ ಇದಾರೆ. ಎಲ್ಲಿ ಅಂತ ಹುಡುಕ್ಲಿ ಸರ್, ಸಾಕಾಗ್ಬಿಟ್ಟಿದೆ ಇವ್ರು ಕಟ್ಕೊಂಡು ಬಂತವಿಂದ ಇದೇ ಆಗೋಯ್ತು. ನೋಡಿ ಮಂಜು ಅವರೇ, ಅಂತ ಸ್ವೀಟ್ ವೈಫಿಗೆ ಯಾಕೆ ಬೈಯಕ್ ಹೋಯ್ತೀರಾ? ಪಾಪ ಅವ್ರಿಗೆ ಏನು ಕಮಿಟ್ಮೆಂಟೋ ಏನೋ, ಯಾರ ಮನೆ ನೀರು ತರಕ್ ಹೋಗೋರೋ ಏನೋ. ಅಲ್ಲ ಏನಿಲ್ಲ, ಅವ್ರ ಫ್ರೆಂಡ್ ಮನೆ ಹತ್ರ ಏನಾರು ಹೋಗೋರ ನೋಡ್ಕೊಂಡ್ ಬನ್ನಿ ಅಂತಂದೆ. ಪಾಪ ಹೆಂಗಸ್ರು ನೋಡಿ, ಲೇಡೀಸು. ಸರಿ, ಫ್ರೆಂಡ್ಸ್ ಮನೆ ಹತ್ರ ಹೋಗಿ ಹುಡ್ಕೊ ಬರ್ತೀನಿ. ಅಕಸ್ಮಾತ್ ಬಂದ್ರೆ ಕೀ ಕೊಡ್ಬೇಕು ತಾನೆ? ನಿಮ್ಮ ಹೆಂಡ್ತಿಗೆ ನಾನು ಕೀ ಕೊಡ್ತೀನಿ. ಥ್ಯಾಂಕ್ ಯು. ಪ್ರಕಾಶ್ ಅವ್ರೆ, ಹೇಳಿ. ಯಾರು ಬಂದಿದ್ದು? ಅಯ್ಯೋ, ಯಾರೋ ಪೆನಲ್ ಮಾರೋರು. ಹೌದಾ? ಮತ್ತೆ ನಮ್ಮ ಯಜಮಾನ್ರು ವಾಯ್ಸ್ ಇದ್ದಂಗಿತ್ತಲ್ಲ. ನಾನು ಮಿಮಿಕ್ರಿ ಮಾಡ್ತೀನಿ. ಓ, ನೀವು ಮಿಮಿಕ್ರಿ ಬೇರೆ ಮಾಡ್ತೀರಾ? ಹಾ, ಎಲ್ಲಿ ನಮ್ಮ ಫೇವ್ರೆಟ್ ಪ್ರೋಗ್ರಾಮ್ ಇದೆಯಲ್ಲ, ಕಾಮಿಡಿ ಕಿಲಾಡಿಗಳು, ಅದ್ರ ಮಿಮಿಕ್ರಿ ರಾಜು ತರ ಮಾಡಿ. ಮಿಮಿಕ್ರಿ ರಾಜುನಾ? ಎಲ್ಲಿ ಅಪೇಕ್ಷನ್ ತರ ಮಾಡ್ತೀರಾ? ಅಪೇಕ್ಷಾ ಎಕ್ಸ್ಟ್ರಾ ಎಫೆಕ್ಟ್. 1 ನಿಮಿಷ. ಓಕೆ. ಇದು ಕೆಂಪ್ಲಕ್ಷ್ಮಿ ಕೊಂಪೆಗಳು. ನಾನು ಹೋಯ್ತಿದ್ರೆ ಯಾವುದೇ ನೋಡಲು ಬಾರ್ ಓಪನ್ ಆಗಿರಲ್ಲ, ಈ ಕಡೆ ಪಪ್ಪು ಓಪನ್ ಆಗಿರಲ್ಲ. ಯಾಕಂದ್ರೆ ನಾನು ಹೋಗೋದೇ ಅದೆಲ್ಲ ಕ್ಲೋಸ್ ಆದ್ಮೇಲೆ. ಅಯ್ಯೋ, ಲಾಟಿ ಬಿದ್ದೋಯ್ತು. ಅಯ್ಯೋ, ಪ್ರಕಾಶ್, ಸೂಪರ್ ಫ್ಯಾಬುಲಸ್. ಓ ಗಾಡ್, ಓ ಮೈ ಗಾಡ್. ಏನಂಬೇಕವ್ರೆ ಇದು? ಏನಿದೆ ಪ್ರಕಾಶ್ ಅವರೇ, ನಿಮ್ಮ ಮನ್ಸಲ್ಲಿ ಯಾವುದೇ ಫೀಲಿಂಗ್ಸ್ ಇಲ್ಲ, ನನ್ನ ಮನ್ಸಲ್ಲೂ ಯಾವುದೇ ಫೀಲಿಂಗ್ಸ್ ಇಲ್ಲ, ಇಬ್ರ ಮನ್ಸಲ್ಲೂ ಯಾವುದೇ ಫೀಲಿಂಗ್ಸ್ ಇಲ್ಲ ಅಂದ್ಮೇಲೆ ನೀವ್ ಯಾಕೆ ಫೀಲ್ ಮಾಡ್ಕೋತಿದ್ದೀರಿ? ಇಡ್ರಿ ನೋಡಿ ಲಾಜಿಕ್ಕು. ನೀನು ಬಳುಕಿದಾಗ ಬಂಗಡಿ ನೀನು ಬಳುಕಿದಾಗ ಎದೆ ತಾಳ ಬಳುಕಿತಲ್ಲ. ಬಂಗಡಿ ಬಲೆಗೆ ಬಿದ್ದಾಗ ನನ್ನ ಹೆಂಡತಿ ಹಿಡ್ಕೊಂಡು ಏನೋ ಮಾಡ್ತಾ ಇದ್ದಾಳೆ. ಡ್ಯಾನ್ಸು ಇಲ್ಲ ಕಾಮಿಡಿ ಸೋನಲ್ಲ. ಏನ್ರಿ ನೀವು? ನನ್ನ ಮನ್ಸಲ್ಲೂ ಯಾವುದೇ ಫೀಲಿಂಗ್ಸ್ ಇಲ್ಲ, ಅವ್ರ ಮನ್ಸಲ್ಲೂ ಯಾವುದೇ ಫೀಲಿಂಗ್ಸ್ ಇಲ್ಲ, ಇಬ್ರು ಮನ್ಸಲ್ಲೂ ಯಾವುದೇ ಫೀಲಿಂಗ್ಸ್ ಇಲ್ಲ ಅಂದ್ಮೇಲೆ ನೀವ್ ಯಾಕೆ ಫೀಲ್ ಮಾಡ್ಕೋತಿದ್ದೀರಿ? ನಿನ್ ಕಣ್ಗೆ ನನ್ನ ಕಾಮಿಡಿ ಕಿಲಾಡಿಗಳು ಮುತ್ತು ತರ ಕಾಣಿಸ್ತೀರಾ, ಇಲ್ಲ ಪೆಂಗ್ ನನ್ನ ಮಗನ ತರ ಕಾಣಿಸ್ತೀರಾ? ಎರಡು ಒಂದೇ ಅಲ್ವಾ? ಇಲ್ಲಾಕೆ ಇದ್ಯಾ? ಮತ್ತೇನ್ರಿ ನೀವು ಕೀ ಹಾಕೊಂಡು ಎಲ್ಲೆಲ್ಲೋ ಹೋದ್ರೆ ನಾನೇನ್ ಮಾಡ್ಬೇಕು? ಅದಕ್ಕೆ ಕೀ ಕೊಡ್ಬೇಕು ತಾನೆ? ಕೀ ಕೊಟ್ಟಿರ್ಲಿಲ್ವಾ? ಇಲ್ಲ. ಪ್ರಕಾಶ, ನಿನ್ ಕೈ ಕೀ ಕೊಟ್ಬಿಟ್ಟಿದ್ನಲ್ಲ, ಏನ್ ಮಾಡ್ದ? ಕೀ ಕೊಟ್ಟಿರಲ್ವ ಮಂಜೋರೆ? ಸಾರಿ ಮರ್ತ್ಕೊಬಿಟ್ಟೆ. ಒಂದ್ಸಲಿ ಮರೀತಾರೆ, 2 ಸಲ ಮರೀತಾರೆ. ನಾನ್ 3 ಸರಿ ನಿಮ್ ಮನೆ ಹತ್ರ ಬಂದೋದ್ನಲ್ಲೋ. ಆಫೀಸ್ ಹತ್ರ ಹೋಗಿರ್ಬೇಕು, ಹೋಗ್ ನೋಡಿ. ಇಲ್ಲ ಫ್ರೆಂಡ್ ಮನೆ ಹತ್ರ ಹೋಗಿರ್ಬೇಕು, ಹೋಗ್ ನೋಡಿ. ಲೇಡೀಸ್ ಅದು, ನನ್ನ ಹೆಂಡತಿ ಲೇಡೀಸ್ ಅಂತ ನಿನ್ ಬಾಯಿಂದ ಕೇಳ್ಬೇಕಾಯ್ತಾ ನಾನು? ಏನ್ರಿ ಇದು? ಅಣ್ಣ ಮಂಗಿ ಚಂದ ಎತ್ತೋರು ಬಂದಿದ್ರು, ಫಿನೈಲ್ ಮಾರೋರು ಬಂದಿದ್ರು, ನೀವೇ ಹೋಗಿ ಬಂದಿದ್ರಿ. ಅಣ್ಣ ಮುಂದ್ ಚಂದ ಎತ್ತೋನು ಫಿನೈಲ್ ಮಾರೋನು ಬೇರೆ ಯಾರು ಅಲ್ಲ ಕಣೆ, ನಾನೇ. ಹೊರಗಡೆ ನಡ್ತಿರೋ ಶೂಟಿಂಗೇ ಬೇರೆ, ಒಳಗಡೆ ನನ್ನ ಮಗ ತೋರಿಸಿರೋ ಪಿಕ್ಚರೇ ಬೇರೆ. ನನ್ನ ಮನೇಲಿ ಏನ್ರಿ ಪ್ರಕಾಶ್ ದಿಸ್ ಇಸ್ ಟೂ ಮಚ್. ನಿಮ್ ಮನ್ಸಲ್ಲಿ ಯಾವುದೇ ಫೀಲಿಂಗ್ಸ್ ಇಲ್ಲ, ನನ್ ಮನ್ಸಲ್ಲಿ ಯಾವುದೇ ಫೀಲಿಂಗ್ಸ್ ಇಲ್ಲ, ಇಬ್ರು ಮನ್ಸಲ್ಲಿ ಯಾವುದೇ ಫೀಲಿಂಗ್ಸ್ ಇಲ್ಲ ಅಂತ ಹೇಳ್ಬಿಟ್ಟು ನನ್ನ ತೊಡೆ ಮೇಲೆ ಮಲಗಿಸ್ಕೊಂಡು ಆಡ್ತೀರಾ? ನನ್ ತೊಡೆ ಮೇಲೆ ಮಲ್ಕೊಳ್ಳೆ ಅಂದ್ರೆ ಮೂಳೆ ಒತ್ತುತ್ತವೆ ಅಂತೀಯ? ಅವನ್ನೇ ತೊಡೆ ಮೇಲೆ ಮಲ್ಸ್ಕೊಂಡು ಡ್ಯೂಯೇಟ್ ಆಡ್ತೀಯನ? ಕಳ್ಳಿ ನಡಿಯ ಮಳ್ಳಿ, ನಡಿಯ ಕಿಟ್ಕೊಂಡು ನಡಿ. ಆಳ್ಬಾರ್ದಾಟನೆ ಮಾಡ್ತೀನಿ. ಬ್ಯಾಗ್, ನಂದು ಬ್ಯಾಗ್.
ಬ್ಯಾಗು ಬೇರೆ ಕೇಳಿ ನಿನ್ಗೆ ನಡಿ ಲೇ ಕಿತ್ತು ನನ್ನ ಮಗನೇ ನಿನ್ ಮಕ್ಕಳ ನಾಯಿನೇಕ ಥೂ ಐ ಮೀನ್ರಿ ನನ್ನ ಮಗನೇ ನೀವು ಕಂಡೋರ್ ಏನ್ರು ಅಂದ್ರೆ ಏನ್ ಅನ್ಕೊಬಿಟ್ಟಿದ್ಯೋ ನಮ್ಮನೆ ಪಂಪ್ ಸೆಟ್ ಆಗ್ಬೇಕೇನೋ ನಿಮ್ ಜಮೀನ್ ನೀರಸ್ ಕಳಿಕಲೇ ಥೂ ಕಳ್ ನನ್ನ ಮಗನೇ ಏನ್ ಹೊಡೆದ್ಬಿಡ್ತಾನೆ ಎದುರ್ಕೊಂಡ್ಬಿಡ್ತೀನಿ ನಾನು ಬಾಕ್ಲಾಕ್ಬಿಡ್ತೀನಿ ಹೊಡಿಯಾಕೊಂಡ್ಬಿಟ್ಟ ಏನು ವರ್ಕೌಟ್ ಆಗಿಲ್ವಲ್ಲಪ್ಪ ಯಾರದ ಪ್ರಕಾಶ್ ಅವ್ರೆ ಬಂದೆ ಯಾರು ನನ್ನ ಹೆಂಡತಿ ಬಂದ ತಕ್ಷಣ ಈಗ ಕೊಡ್ತೀರಾ ಒಂದು ಮಿಸ್ ಆದ್ರೇನು ಒಂದು ಮರದಲ್ಲಿ ಒಂದೇ ಹಣ್ಣು ವಾ ಬಂದೆ ಹೇಳಿ ನಮ್ದಕ್ಕೆ ಯಜಮಾನ್ರು ನಿಮ್ದಕ್ಕೆ ಏನಾದ್ರು ಕೀ ಕೊಟ್ಟೋದ್ರಾ ಇಲ್ವಲ್ಲ ಕೊಟ್ಟಿಲ್ಲ ಅಷ್ಟೊತ್ತುವರೆಗೆ ನಿಮ್ಮ ಮನೆಯೊಳಗೆ ನಾವು ಇರಬಹುದಾ ನೀವು ನಮ್ಮನೆ ಒಳಗೆ ಏನಿದೆ ಪ್ರಕಾಶ್ ಅವ್ರಿ ನಿಮ್ದಕ್ಕೆ ಮನ್ಸಲ್ಲೂ ಯಾವುದೇ ಫೀಲಿಂಗ್ಸ್ ಇಲ್ಲ ನಮ್ದಕ್ಕೆ ಮನ್ಸಲ್ಲೂ ಯಾವುದೇ ಫೀಲಿಂಗ್ಸ್ ಇಲ್ಲ ಇಬ್ರು ಮನ್ಸಲ್ಲೂ ಯಾವುದೇ ಫೀಲಿಂಗ್ಸ್ ಇಲ್ಲ ಅಂದ್ಮೇಲೆ ಬರ್ಬೋದಲ್ವಾ ಬನ್ನಿ ರಾಜಣ್ಣ ಇನ್ ಮುಂದೆ ಯಾವುದೇ ಮನೆ ಕೀನ ತಗೊಳ್ಬಾರ್ದು ಹಾಗೆ ಮಾಡ್ಬಿಡ್ತೀನಿ ಈ ಬಾಗ್ಲು ತೊಟ್ಟರು ಯಾರಪ್ಪ ಅಯ್ಯೋ ಪ್ರಕಾಶ್ ಅವರೇ ಯಾರು ಅಲ್ಲ ಒಂಚೂರು ನಮ್ಮ ಮನೆ ಕೀ ತಗೊಂತೀರಾ ನಮ್ಮ ಮನೇಲಿ ಯಾರು ಇಲ್ಲ How do you like this catch up, sir? This is very beautiful. This is going outside, sir. Full adumkondi, sir. It's very nice, sir. ಇದು ಒಂದು ಏನೋ ಒಂದು ಮೆಸೇಜ್ ಕೊಡಂಗಿಲ್ವಾ ಇದು? ಖಂಡಿತ ಇದೆ. ಯಾತಕ್ಕೆ ಅಂದರೆ ಇವತ್ತು ಬಾಹ್ಯದಲ್ಲೂ ಆಂತರ್ಯದಲ್ಲೂ ವ್ಯತ್ಯಾಸ ಇರುವಂಥ ತುಂಬ ಜನ ಕಿತ್ತೋದವ್ರು ಇರ್ತಾರೆ. ಅಂಥವ್ರನ್ನ ಗೇಜ್ ಮಾಡಿಕೊಂಡು ನಮ್ಮ ಕೀನ ನಾವು ಉಳಿಸ್ಕೊಂಡು ತುಂಬ ಇಂಪಾರ್ಟೆಂಟ್ ಇದ್ದಾವೆ. ನಮ್ಮ ಕೀನ ನಾವೇ ಇಟ್ಕೋಬೇಕು. ಇನ್ನೊಬ್ಬರ ಕೈ ಕೊಟ್ಟ ಅಂದರೆ ಅವ್ರು ಬೇಗ ಓಪನ್ ಮಾಡಿಬಿಡ್ತಾರೆ. ಅದೇ ತಾನೇ ಲಾಜಿಕ್ ಇದರಲ್ಲಿ. ಲಾಜಿಕ್ ಅಲ್ವಾ? ತುಂಬ ಚೆನ್ನಾಗಿತ್ತು. ಇವತ್ತು ಮೆಸ್ಮರೈಸಿಂಗ್ ಪರ್ಫಾರ್ಮೆನ್ಸ್ಗಳು ಮಾಡ್ತಿದ್ದಾರೆ ಎಲ್ಲರೂ. ಸೂಪರ್ ಆಸ್ ಯೂಶಲ್ ಒನ್ಸ್ ಅಗೇನ್ ಬ್ಯಾಂಗಿಂಗ್ ಆಗಿ ಹೊಡೆದ ಕೇರ್ಪೇಟೆ. ಲಾಸ್ಟ್ ವೀಕ್ ಡಾಕ್ಟ್ರು ರೋಲಲ್ಲಿ ಸ್ವಲ್ಪ ಸಪ್ಪೆ ಆದಂಥವನು ಇವತ್ತು ಒಂದು ಹೆಣ್ವೇಷ ಹಾಕ್ಕೊಂಡು ಭಾರಿ ಅದ್ಭುತವಾದಂಥ ಪರ್ಫಾರ್ಮೆನ್ಸ್ ಕೊಟ್ಟ. ವೆರಿ ಗುಡ್. ಇನ್ನು ಕೀ ಕೊಟ್ಟು ಹೋಗುವಂಥ ಪಾತ್ರದಲ್ಲಿ ಒಂದು ಗೆಸ್ಟ್ ಅಪಿಯರೆನ್ಸ್ ಥರ ಬಂದರೂ ಕೂಡ ತುಂಬ ಚೆನ್ನಾಗಿ ಮುತ್ತು ಮಾಡಿಬಿಟ್ಟು ಹೋದ. ನನಗಂತೂ ಈ ಆ್ಯಕ್ಟನು ತುಂಬ ಇಷ್ಟ ಆಯ್ತು. ಫ್ಯಾಂಟಾಸ್ಟಿಕ್. ಓಕೆ, ನೋಡೋಣ ನಮ್ಮ ಲೇಡಿ ಓಡನ್ ಏನ್ ಹೇಳ್ತಾರೆ ಅನ್ಬಿಟ್ಟು ಅಂತ. ತುಂಬಾ ಫನಿ ಆಗಿತ್ತು, ತುಂಬಾ ಚೆನ್ನಾಗಿತ್ತು ಆಕ್ಟ್. ಓಕೆ, ಶಿವರಾಜ್ ಅವರು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಮಿಮಿಕ್ರಿ ಸಕ್ಕದಾಗಿ ಮಾಡಿದ್ರು. ಎಕ್ಸ್ಟ್ರೀಮ್ಲಿ ಗುಡ್. ಸ್ಪೆಷಲಿ ಆ ಅಪೇಕ್ಷೆಗೆ ಮರ್ತೋಗ್ಬಿಟ್ಟಿದೆ ನಾನು. ಇವತ್ತು ಮತ್ತೆ ನಾಪಕ ಮಾಡಿಸಿದ್ರು. ವೆರಿ ಗುಡ್. ಅನೀಶ್ ಅವರು ಒಂದು ಹೆಣ್ಣು ಗೆಟಪ್ ಅಲ್ಲಿ ಯಾವಾಗ್ಲೂ ಸೇಫ್ ಆಗ್ಬಿಡ್ತಾರೆ. ಆನಂದ್ ಅದೇನೋ ರಹಸ್ಯ ಇದೆ ಅದರಲ್ಲಿ. ರಹಸ್ಯ ಖಂಡಿತ ಇದೆ, ನನಗೂ ಗೊತ್ತಿಲ್ಲ. ಅದೇ ಅದ್ ನಾನು ಹೇಳಕ್ ಆಗಲ್ಲ, ಆಮೇಲೆ ಹೇಳ್ತೀನಿ. ಸೊ ಅನೀಶ್ ವೆರಿ ಗುಡ್ ಪರ್ಫಾರ್ಮೆನ್ಸ್ ಇವತ್ತಿನ ಕಡೆ. ವೆರಿ ಗುಡ್. ಫ್ಯಾಂಟಾಸ್ಟಿಕ್. ಅಣ್ಣ, ಈ ತರ ಕೀ ಕಥೆಗಳು ಬೇರೆ ಕಡೆ ಬೇರೆ ತಿರುವುಗಳು ತಗೊಂಡ್ಬಿಡ್ತವೆ. ಶೂಟಿಂಗ್ ಅಲ್ಲಿ ಇಂಥ ಘಟನೆಗಳು ಏನಾದ್ರು ನಡೆದಿದ್ಯಾ ಅಣ್ಣ? ಶೂಟಿಂಗ್ ಅಲ್ಲ, ನಮ್ಮ ಲೈಫಲ್ಲೇ ನಿಜವಾದಂಥ ಒಂದು ಘಟನೆ ನಡೀತು. ಅವರು ಬಂದು ನಮ್ಮ ಏರಿಯಾನಲ್ಲೇ ಇದ್ದಂಥವನು ಮತ್ತೆ ನನ್ನ ಕ್ಲಾಸ್ಮೇಟ್. ಇಲ್ಲ, ನಾವೆಲ್ಲ PUC ಓದುವಂಥ ಪೀರಿಯಡು. ಅವರು ಮಾರ್ವಾಡಿಗಳು. ಅದೇ ಥರ ಅವ್ರ ರಿಲೇಟಿವ್ ಅವ್ರ ಮನೆಯವರು ಈ ಥರ ಕೀ ಕೊಟ್ಬಿಟ್ಟು ಹೋಗೋರು ಅವನ ಕೈನಲ್ಲಿ. ಅವ್ನಿಗೆ ಅದೇನು ದುರ್ಬುದ್ಧಿ ಬಂತು ಅಂತ ಗೊತ್ತಿಲ್ಲ, ಆ ಕೀನ ಡೂಪ್ಲಿಕೇಟ್ ಮಾಡ್ಕೊಂಬಿಟ್ಟ. ಡೂಪ್ಲಿಕೇಟ್ ಮಾಡಿಕೊಂಡು ಅದನ್ನು ಬಳಕೆ ಮಾಡಿಕೊಂಡು ಅವ್ರು ಇಲ್ಲದೇ ಇರೋ ಸಮಯದಲ್ಲಿ ಹೋಗಿ ಇವನ್ ದೇ ಆರ್ ಮಾರ್ವಾಡೀಸ್ ಅಲ್ವಾ, ಸಿಕ್ಕಾಪಟ್ಟೆ ಒಡವೆಗಳಿತ್ತಲ್ವಾ, ಎಲ್ಲ ಒಡವೆಗಳನ್ನ ತೊಗೊಂಬಂದು ಇವ್ರ ಅಂಗಡಿನಲ್ಲೇ ಕರಗಿಸ್ಬಿಟ್ಟು ಅದನ್ನು ಡಿಗಿಲ್ ಮಾಡಿಬಿಟ್ಟಿದ್ದಾನೆ. ಸೊ ಅದು ಶ್ರೀರಾಮಪುರಂ ಸ್ಟೇಷನ್ಗೆ ಕಂಪ್ಲೇಂಟ್ ಆಯಿತು. ಅದಾದಮೇಲೆ ಪೊಲೀಸವ್ರು ಗೊತ್ತಲ್ಲ, ಅವರು ಯಾವತ್ತೂ ಬುದ್ಧಿವಂತರು. ಎಲ್ಲ ಥರ ಮಾತಾಡಿ ಯಾರಿರ್ಬೋದು ಅಂತೆಲ್ಲ ತೀಕ್ಷ್ಣ ಹುಡುಕಿದಾಗ ಒಂದು ತಿಂಗಳಾದ್ಮೇಲೆ ಇವನೇ ಅಂತ ಗೊತ್ತಾಗೋಯ್ತು. ಸೊ ಆ ಮಾಹಿತಿ ಇವನಿಗೂ ಗೊತ್ತಾಯಿತು. ಇವ್ರು ತುಂಬ 4 ಫ್ಲೋರ್ ಬಿಲ್ಡಿಂಗು, ಮೇಲ್ಗಡೆ ಓಡೋಗ್ಬಿಟ್ಟ ಅವನು. ಸರಿ, ಇವ್ರೇನು ಅಂದ್ಕೊಂಡ್ರು, ಮೇಲ್ಗಡೆ ಹೋಗಿದ್ದಾನೆ, ಎದ್ರಕೊಂಡಿದ್ದಾನೆ, ಹೆಂಗಾರು ಮಾಡಿ ಕರಿಯೋಣ,
ಕಾಂಪ್ರಮೈಸ್ ಮಾಡಿಸಿ ಅವ್ರ ಒಡವೆ ಅವ್ರು ಕೊಡಿಸ್ಬಿಡೋಣ, ನಾ ಕೇಸ್ ತೆಗೋಣ, ಈ ಥರ ಎಲ್ಲ 2 ಫ್ಯಾಮಿಲಿನೂ ಮಾತಾಡ್ಕೊತೀರಿ. ನೋಡಿದ್ರೆ ಅವನು ಈ ಸೈನೈಡ್ ಲಿಕ್ವಿಡ್ ಬರುತ್ತೆ ಗೊತ್ತಾ, ಚಿನ್ನಕ್ಕೆ ಯೂಸ್ ಮಾಡ್ತಾರೆ, ಅದನ್ನು ಕುಡಿದ್ಬಿಟ್ಟು ಆತ್ಮಹತ್ಯೆ ಮಾಡ್ಕೊಂಬಿಟ್ಟ. ಆ ಥರ ಒಂದು ಘಟನೆ ನಮ್ಗಿನ ಇನ್ನೊಬ್ರಿಗೆ ಯಾವತ್ತೂ ಕೊಡಕ್ಕೆ ಹೋಗ್ಬಾರ್ದು. ಅದನ್ನು ನಮ್ಮ ಪರ್ಸಲ್ ಇಟ್ಕೊಂಡು ಹೋಗ್ಬೇಕು, ಇಲ್ಲ ಪರ್ಯಾಯ ವ್ಯವಸ್ಥೆ ಮಾಡ್ಕೋಬೇಕು, ಇಲ್ಲ ಒಂದು 2 ಕೀ ಇಟ್ಕೊಂಡು ಇವರು ಒಂದು ಇಟ್ಕೊಂಬಂದ್ರೆ ಅವ್ರ ಮನೆಯವ್ರ ತೊಗೊಂಡೋಗ್ಬೇಕು. ಇವತ್ತರೆಗೂ ನಮ್ಮ ಮನೇಲಿ ಅದೇ ಪದ್ಧತಿ. ಇದು ನಿಜವಾಗ್ಲೂ ಹೇಳ್ತೀನಿ, ಹಾಸ್ಯದಲ್ಲಿ ಒಂದು ಒಳ್ಳೆ ಸಂದೇಶ ಇದು. ಓಕೆ, ಕೇಳಿದ್ರಲ್ಲ, ಕೀ ನಮ್ಮ ಕೀ ನಮ್ಮ ಹತ್ರನೇ ಇರಬೇಕು ಅಂತ ಒಂದು ಕಿವಿ ಮಾತನ್ನ ಹೇಳಿದ್ದಾರೆ ಜಗಣ್ಣ. ಅದನ್ನ ಆಕ್ಟ್ ರೂಪದಲ್ಲಿ ನಮ್ಮ ಕಿಲಾಡಿಗಳು ಮಾಡಿ ತೋರಿಸಿದ್ದಾರೆ. ಅದನ್ನ ಜಡ್ಜಸ್ ಒಳ್ಳೆ ರೀತಿ ವ್ಯಕ್ತ ಕೂಡ ಪಡಿಸಿದ್ದಾರೆ. ನೋಡೋಣ ಸೀಕ್ರೆಟ್ ಮಾರ್ಕ್ಸ್ನ ಕೊನೆ ಹಂತದಲ್ಲಿ ಏನಾಗುತ್ತೆ ಅಂದ್ಬಿಟ್ಟು ಅಂತ. ಬಲಿ ಜೋರಾದ ಚಪ್ಪಾಳೆ ಇಡೀ ಟೀಮ್ಗೆ. ಥ್ಯಾಂಕ್ ಯು ಸೋ ಮಚ್. ಸೊ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮ ಮುಗಿಸುವಂಥ ಸಮಯ ಬಂದಿದೆ. ಎಂಥ ಅದೃಷ್ಟ ನಮ್ದು ಇವತ್ತು. ಶಿವಣ್ಣ ನಮ್ಮ ವೇದಿಕೆಗೆ ಬಂದು ನಮ್ಮನ್ನು ಆಶೀರ್ವಾದ ಮಾಡಿದ್ರು, ನಮ್ಮ ಜೊತೆಗೆ ಒಂದು ಸ್ಕಿಟ್ ಕೂಡ ನೋಡ್ಕೊಂಡು ಹೋಗಿ ಎಂಜಾಯ್ ಮಾಡಿದ್ರು. ಸೊ ಅವ್ರಿಗೆ ಥ್ಯಾಂಕ್ಸ್ ಅಂತ ಹೇಳ್ತಾ ಮತ್ತೆ ನಾಳೆ ಇದೇ ಟೈಮ್ಗೆ ಭೇಟಿಯಾಗೋಣ. ಇದು ಕಾಮಿಡಿ ಕಿಲಾಡಿಗಳು, ಪವರ್ಡ್ ಬೈ ಫಾರ್ಚೂನ್ ಬಾಸ್ಮತಿ ರೈಸ್, ಸ್ಪೆಷಲ್ ಪಾರ್ಟ್ನರ್ಸ್ ಸ್ವಸ್ತಿಪ್ ಗುಲಾಬ್ ಜಾಮೂನ್, ಬೈ ಒನ್ ಗೆಟ್ ಒನ್ ಫ್ರೀ, ಅಸೋಸಿಯೇಟ್ ಸ್ಪಾನ್ಸರ್ಸ್ ಕರ್ಲಾನ್. ಗುಡ್ ನೈಟ್, ಸಿ ಯು ಟುಮಾರೋ, ಬೈ ಬೈ.